ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಜಗದ್ಗುರು ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 3ನೇ ಅಧ್ಯಾಯ 2ನೇ ಪಾದ 1ನೇ ಅಧಿಕರಣದೊಳಗೆ 4ನೇ ಸೂತ್ರ. ಸೂಚಕಶ್ಚ ಹಿ ಶ್ರುತೇರಾಚಕ್ಷತೆ ಚ ತದ್ವಿದಃ. ಅಂದ್ರೆ ಇಲ್ಲಿ ಶ್ರುತಿ ಅನ್ನುವಂಥದ್ದು ಇಲ್ಲಿ ಏನ್ ಹೇಳ್ತದ ಅಂತಂದ್ರೆ, ನಮಗ ಬೀಳತಕ್ಕಂತ ಸ್ವಪ್ನ ಅನ್ನುವಂಥದ್ದು ಮುಂದೆ ಭವಿಷ್ಯತ್ತಿನ ಬಗ್ಗೆ ಅದು ಸೂಚನೆಯನ್ನ ಕೊಡ್ತದ ಅಂತ. ಈಗ ಅದನ್ನ ನಾವು ನಿಶ್ಚಯ ಮಾಡಬೇಕು. ಯಾಕಂದ್ರೆ ತದ್ವಿಧ ಆಚಕ್ಷತೆ, ಆ ಸ್ವಪ್ನವನ್ನ ಬಲ್ಲವರು ಈ ಪ್ರಕಾರವಾಗಿ ನಮಗೆ ಹೇಳ್ತಾ ಇದ್ದಾರೆ ಅಂತ ಇದನ್ನ ಸೂತ್ರದಲ್ಲಿ ಹೇಳಿ ಅದನ್ನ ಭಾಷ್ಯದಲ್ಲಿ ಆಚಾರ್ಯ ವಿವರಣೆ ಕೊಡ್ತಾ ಇದ್ದಾರೆ. ಇವಾಗ ಮಾಯಾ ಮಾತ್ರತ್ವಾತ್ ತರ್ಹಿ ನ ಕಶ್ಚಿತ್ ಸ್ವಪ್ನೆ ಪಾರಮಾರ್ಥ ಗಂಧ ಅಸ್ತಿ ಇತಿ. ಇಲ್ಲಿ ಒಂದು ಆಕ್ಷೇಪವನ್ನ ಮಾಡ್ತಾ ಇದ್ದಾರೆ. ಅದೇನು ಅಂತಂದ್ರೆ, ತರ್ಹಿ ಹಾಗಾದರೆ, ಸ್ವಪ್ನೆ ಅಂದ್ರೆ ಸ್ವಪ್ನದಲ್ಲಿ ಅಂತ, ಮಾಯಾ ಮಾತ್ರತ್ವಾತ್ ಸ್ವಪ್ನ ಅನ್ನುವಂತಹದ್ದು ಮಾಯಾ ಮಾತ್ರವಾಗಿರುವುದರಿಂದ ಪಾರಮಾರ್ಥದ ಗಂಧ ನ ಅಸ್ತಿ ಅಂತ ಇತಿ. ಅಂದ್ರೆ ಪಾರಮಾರ್ಥದ ಗಂಧ ಮಾತ್ರವೂ ಕೂಡ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಿರಲ್ಲ ಅಂತ. ಸ್ವಪ್ನ ಇದು ಮಾಯಾಮಯ ಆಗೈತಿ, ಅದ್ರೊಳಗ ಪಾರಮಾರ್ಥದ ಗಂಧ ಮಾತ್ರವೂ ಕೂಡ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಿರಲ್ಲ ಅಂತಂದ್ರೆ ಅದಕ್ಕ ನ ಇತ್ಯುಚ್ಯತೆ, ಅದಕ್ಕೆ ಆಚಾರ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಅಪೂರ್ವ ಪಕ್ಷಕ್ಕ ಅಥವಾ ಅವರ ಆಕ್ಷೇಪಕ್ಕ ಸಮಾಧಾನವನ್ನು ಹೇಳ್ತಾ ಇದ್ದಾರೆ ಅಂತ. ನ ಇತ್ಯುಚ್ಯತೆ ಸೂಚಕಶ್ಚ ಹಿ ಸ್ವಪ್ನೋ ಭವತಿ ಭವಿಷ್ಯತೋ ಸಾಧು ಅಸಾಧುನೋ. ಈಗ ಸ್ವಪ್ನ ಅನ್ನುವಂತಹದ್ದು ನಮಗೇನು ಕನಸುಗಳು ಬೀಳ್ತಾ ಇದ್ದಾವೆ ಅದ್ರೊಳಗೆ ಸಾಧು ಅಂತಂದ್ರೆ ಒಳ್ಳೆಯದು, ಅಸಾಧು ಅಂದ್ರೆ ಕೆಟ್ಟದ್ದು. ಅಂದ್ರೆ ಒಳ್ಳೇದಾಗುವುದನ್ನ ಕೆಟ್ಟದ್ದಾಗುವುದನ್ನ ಈ ಸ್ವಪ್ನ ಅನ್ನುವಂತಹದ್ದು ಸೂಚಕಶ್ಚ ಭವಿಷ್ಯತಿ ಅಂತ, ಅದು ನಮಗ ಸೂಚಕ ಆಗ್ತದ, ನಮ್ಗೆ ಸೂಚನೆ ಕೊಡ್ತದ ಅಂತದು. ನಮ್ ಜೀವನದೊಳಗೆ ಮುಂದೆ ಆಗುವಂತಹದ್ದು ಏನ್ ನಮ್ಗೆ ಒಳ್ಳೇದಾಗ್ತೈತೋ ಅಥವಾ ಕೆಟ್ಟದ್ದಾಗ್ತೈತೋ ನಮಗ್ ಸ್ವಪ್ನನೇ ತಿಳಿಸ್ಬಿಡೋದೈತೆ ಅಂತದು. ಯಾಕಂದ್ರೆ ಬಲ್ಲವ್ರು ಹೇಳ್ತಾ ಇದ್ದಾರ ಸ್ವಪ್ನ ಅನ್ನುವಂತಹದ್ದು ಅದು ಯಾವ ರೀತಿಯಾಗಿ ಅಂತಂದ್ರೆ ಅದಕ್ಕೆ ಶ್ರುತಿ ಪ್ರಮಾಣ ಕೊಡ್ತಾರ. ಶ್ರುತಿ ಒಳಗನ ಹೇಳ್ಕೊಂಡ್ ಬಂದಿದಾರಂತ. ಯಾವ್ದಂದ್ರೆ ಚಾಂದೋಗ್ಯ ಉಪನಿಷತ್ನಲ್ಲಿ ತಥಾಹಿ ಶ್ರೂಯತೆ. ಚಾಂದೋಗ್ಯ ಉಪನಿಷತ್ನಲ್ಲಿ ಏನು ನಮಗ ಕೇಳಿ ಬರ್ತಾ ಇದೆ ಅಂತಂದ್ರೆ, ಯದಾ ಕರ್ಮಸು ಕಾಮ್ಯೇಷು ಸ್ತ್ರೀಯಂ ಸ್ವಪ್ನೇಷು ಪಶ್ಯತಿ. ಕಾಮ್ಯೇಷು ಕರ್ಮಸು, ಕಾಮ್ಯ ಕರ್ಮಗಳನ್ನ ಮಾಡ್ತಾ ಇರಬೇಕಾದ್ರೆ, ಕಾಮ್ಯ ಕರ್ಮಗಳು ಅಂತಂದ್ರೆ ಫಲಾಪೇಕ್ಷೆಯನ್ನ ಇಟ್ಟುಕೊಂಡು ಮಾಡ್ತಕ್ಕಂಥ ಕರ್ಮಗಳು. ಈಗ ಸ್ವರ್ಗ ಕಾಮೋ ಅಗ್ನಿಹೋತ್ರಂ ಜುಹುಯಾತ್ ಅಂತ ಒಂದು ವೇದ ಮಂತ್ರ. ಯಾರು ಸ್ವರ್ಗ ಕಾಮನೆ ಉಳ್ಳವರಾಗಿದ್ದಾರೋ ಅವರು ಅಗ್ನಿಹೋತ್ರ ಕರ್ಮಗಳನ್ನ ಮಾಡಬೇಕು. ಈಗ ಬರಗಾಲ ಬಿದ್ದಿತ್ತು, ಮಳೆ ಆಗಿದ್ದಿಲ್ಲ ಅಂತಂದ್ರೆ ಕಾರೀರಿ ಯಾಗ, ಮಕ್ಕಳಾಗಿದ್ದಿಲ್ಲ ಅಂತಂದ್ರೆ ಪುತ್ರ ಕಾಮೇಷ್ಟಿ ಯಾಗ. ಅಂದ್ರಲ್ಲಿ ಕಾಮ್ಯ ಅಂತಂದ್ರೆ ಏನು, ಫಲವನ್ನ ಅಪೇಕ್ಷಿಸಿ ಮಾಡುವಂತ ಒಂದು ಯಜ್ಞ ಯಾಗಾದಿಗಳು ಅಂತ. ಈ ಕಾಮ್ಯ ಕರ್ಮಗಳನ್ನ ಮಾಡುವಂತ ಸಂದರ್ಭದೊಳಗ ಸ್ವಪ್ನೇಶು ಸ್ತ್ರೀಯಂ ಪಶ್ಯತಿ, ಅವ್ರ ಕನಸಿನೊಳಗ ಹೆಣ್ಮಕ್ಳು ಬಂದ್ಬಿಟ್ರೆ ಅದು ಅವರಿಗೆ ಸಮೃದ್ಧಿಯನ್ನ ಸೂಚನಾ ಮಾಡ್ತೈತಂತ.
ಅಂದ್ರೆ ಅವ್ರ ಜೀವನದೊಳಗೆ ಮುಂದೆ ಒಳ್ಳೇದಾಗ್ತದ ಅಂತ, ಹ್ಮ್ ಅವ್ರು ಮಾಡ್ತಕ್ಕಂಥ ಯಜ್ಞ ಅದು ಫಲ ಕೊಡ್ತದ ಅಂತ. ಹ್ಮ್ ಅದಕ್ಕೆ ಸಮೃದ್ಧಿಂ ತತ್ರ ಜಾನೀಯಾತ್. ಹ್ಮ್ ಅವ್ರು ರಾತ್ರಿ ಮಲ್ಕೊಂಡಾಗ ಸ್ವಪ್ನದೊಳಗೆ ಅಕಸ್ಮಾತ್ ಸ್ತ್ರೀಯರು ಬಂದಿದ್ದಾದರೆ, ಹ್ಮ್ ಯಾರಿಗೆ ಈ ಕಾಮ್ಯ ಕರ್ಮಗಳನ್ನ ಮಾಡತಕ್ಕಂತ ಪುರುಷರಿಗೆ, ಹ್ಮ್ ಯಾರು ಕಾಮ್ಯ ಕರ್ಮಗಳನ್ನ ಮಾಡ್ತಾ ಇದ್ದಾರೋ ಹ್ಮ್ ಅವ್ರ ಕನಸಿನೊಳಗ ಹೆಣ್ಣು ಮಕ್ಕಳು ಬಂದಿದ್ದಾದ್ರೆ ಹ್ಮ್ ಅವ್ರಿಗೆ ಸಮೃದ್ಧಿಯನ್ನ ಅದು ಸೂಚನಾ ಮಾಡ್ತದ ಅಂತ. ಮುಂದೆ ಅವ್ರಿಗೆ ಹ್ಮ್ ಭವಿಷ್ಯತ್ತಿನಲ್ಲಿ ಹ್ಮ್ ಸಮೃದ್ಧಿ ಅನ್ನುವಂತಹದ್ದು ಉಂಟಾಗ್ತದ ಅಂತ ಹೇಳಿ ತಿಳ್ಕೊಳ್ಬೇಕು. ಹ್ಮ್ ತಸ್ಮಿನ್ ಸ್ವಪ್ನ ನಿದರ್ಶನೆ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಯಾಕಂದ್ರೆ ಅಲ್ಲಿ ಸ್ವಪ್ನಗಳಲ್ಲಿ ಅಂತ ಸ್ವಪ್ನ ನಮಗೆ ಆ ರೀತಿಯಾಗಿ ಅದು ತಿಳಿಸ್ಕೊಡ್ತದ ಅಂತ. ಹ್ಮ್ ಆ ಯಾವುದೋ ಸ್ವಪ್ನ ದರ್ಶನದಲ್ಲಿ ಸಮೃದ್ಧಿ ಅನ್ನುವಂತಹದ್ದನ್ನ ಅದು ಹ್ಮ್ ತಿಳಿಬೇಕು ಅಂತ ಹೇಳಿದ್ರಲ್ಲಿ. ಹ್ಮ್ ಇನ್ನ ಮತ್ತಿನ್ನೊಂದು ಹೇಳ್ತಾರ ಅವ್ರು ಹ್ಮ್ ಐತರೇಯ ಉಪನಿಷತ್ನೊಳಗ, ಇದು ಚಾಂದೋಗ್ಯ ಉಪನಿಷತ್ತಿನ ಮಂತ್ರ ಆಯ್ತು. ಹ್ಮ್ ತಥಾ ಪುರುಷಂ ಕೃಷ್ಣಂ ಕೃಷ್ಣದಂತಂ ಪಶ್ಯತಿ ಸ ಏನಂ ಹಂತಿ. ಹ್ಮ್ ಅಂದ್ರೆ ಕನಸು ಬಿದ್ದಾಗ ಒಬ್ಬ ಕಪ್ಪು ಮನುಷ್ಯ, ಹ್ಮ್ ಆಮೇಲೆ ಕಪ್ಪು ಹಲ್ಲುಗಳು ಉಳ್ಳವನು, ಹ್ಮ್ ಆ ಕಪ್ಪು ಮನುಷ್ಯ ಕಪ್ಪು ಹಲ್ಲು ಉಳ್ಳವನ ಅಕಸ್ಮಾತ್ ಅವನ ಹ್ಮ್ ಸ್ವಪ್ನದೊಳಗ ಅವ ಬಂದ ಅಂತಂದ್ರ ಹ್ಮ್ ನಮಗ ಆದಷ್ಟು ಬೇಗ ಮರಣ ಬರ್ತದ ಅಂತ ತಿಳ್ಕೊಳ್ಬೇಕಂತದ. ಹ್ಮ್ ಅದು ಮರಣವನ್ನು ಸೂಚನಾ ಮಾಡ್ತದ. ಹ್ಮ್ ಯಾಕ ಅದು ಇವನನ್ನ ಕೊಲ್ಲುವುದು ಅಂತ ಹ್ಮ್ ಅಲ್ಲಿ ಮಂತ್ರ ಹೇಳ್ಯದ. ಹ್ಮ್ ಕೊಲ್ಲುವುದು ಅಂತಂದ್ರೆ ಏನು ಅಂದ್ರೆ ಬಹಳ ದಿವಸ ಬದುಕಂಗಿಲ್ಲ ಅಂತ ಅಷ್ಟ ಅದ ಅರ್ಥ. ಅದು ಹ್ಮ್ ಹ್ಮ್ ಅವನ ಆಯುಷ್ಯ ಅಲ್ಪ ಐತಿ ಅಂತ ತಿಳ್ಕೊಬೇಕು ಅದನ್ರಿ. ಹ್ಮ್ ಆ ರೀತಿ ಸ್ವಪ್ನ ಬಿದ್ದಾಗ ಹ್ಮ್ ಇತ್ಯೇವಮಾದಿಭಿಃ ಸ್ವಪ್ನೆ ಹ್ಮ್ ಅಚಿರಜೀವಿತ್ವಂ ಆವೇದ್ಯತೆ ಇತಿ ಶ್ರಾವಯತಿ. ಹ್ಮ್ ಈ ರೀತಿಯಾಗಿರ್ತಕ್ಕಂಥ ಸ್ವಪ್ನ ಯಾವುದು ಕಪ್ಪು ಮನುಷ್ಯ ಹ್ಮ್ ಕಪ್ಪು ಹಲ್ಲಿನವನಾಗಿರ್ತಕ್ಕಂಥ ಪುರುಷನನ್ನ ಕಂಡ್ಬಿಟ್ರೆ ಹ್ಮ್ ಅವಾಗ ನಮಗ್ ಆ ಸ್ವಪ್ನ ನಮ್ಗೆ ಏನ್ ಗುರ್ತಾಕೈತಿ ಅಂತಂದ್ರೆ ಹ್ಮ್ ಆ ಸ್ವಪ್ನ ಕಂಡಿರ್ತಕ್ಕಂಥ ಮನುಷ್ಯ ಹ್ಮ್ ಬಹುಕಾಲ ಅವನು ಬದುಕೋದಿಲ್ಲ ಹ್ಮ್ ಅಂಥೇಳಿ ಹಿಂಗ ಅದು ಸೂಚನಾ ಮಾಡ್ತೈತಂತ ಸ್ವಪ್ನ ಅನ್ನುವಂತ. ಹ್ಮ್ ಇನ್ನ ಮತ್ತೆ ಈ ರೀತಿ ಐತಿರೋಪನಿಷತ್ತು ಹೇಳ್ಕೊಂಡ್ ಬಂತು ಇವಾಗ. ಹ್ಮ್ ಆಚಕ್ ಆಚಕ್ಷತೆ ಚ ಸ್ವಪ್ನಾಧ್ಯಾಯವಿದಃ ಕುಂಜರ ಆರೋಹಣಾದೀನಿ ಸ್ವಪ್ನೆ ಧನ್ಯಾನಿ ಕರಯಾನಂ ದೀನಿ ಅಧನ್ಯಾನಿ. ಇನ್ನ ಸ್ವಪ್ನಾಧ್ಯಾಯವಿದ, ಹ್ಮ್ ಸ್ವಪ್ನದ ಅಧ್ಯಯನವನ್ನ ಮಾಡಿರ್ತಕ್ಕಂಥವ್ರು, ಸ್ವಪ್ನದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಕುಂಜರ ಆರೋಹಣಾದೀನಿ. ಕುಂಜರ ಅಂದ್ರ ಆನೆ. ಆನಿ ಮೇಲೆ ಕುಂತು ಸವಾರಿ ಮಾಡದಂಗ ಆಗಿತ್ತು ಅಂತಂದ್ರೆ ಅದು ನಮಗ ಒಳ್ಳೇದನ್ನೇ ಮಾಡ್ತದಂತದು, ಬಹಳ ಒಳ್ಳೇದಂತದು. ಆನೆ ಮೇಲೆ ಸವಾರಿ ಮಾಡ್ತಕ್ಕಂತ ಕನಸು ಬಿತ್ತು ಅಂತಂದ್ರೆ ನಮ್ ಜೀವನದೊಳಗೆ ಯಾವುದೋ ಒಳ್ಳೇದಾಗ್ತದ ಅಂತ ತಿಳ್ಕೊಳ್ಬೇಕು. ಇನ್ನ ಈ ಕೆಲವೊಂದು ಕನಸು ಹೀಗೂ ಬೀಳ್ತಾವು. ಖರಯಾನಾದೀನಿ ಅಧನ್ಯಾನಿ. ಖರ ಅಂತಂದ್ರೆ ಇಲ್ಲಿ ಕತ್ತೆ ಮೇಲೆ ಕುಳಿತು ಹೋಗುವುದು. ಇಂಥ ಕನಸುಗಳು ಬಿದ್ದು ಅಂದ್ರೆ ಅವು ಕೆಟ್ಟದಾಗ್ತಿತ್ತು ಅಂತ, ಮುಂದೆ ಏನೋ ಕೆಟ್ಟದಾಗ್ತಿತ್ತಂದ್ರೆ ಆ ಕತ್ತಿ ಮೇಲೆ ಸಂಚಾರ ಮಾಡದಂಗ ಕನಸು ಬಿದ್ದಿರ್ತದ ಅದು. ಅಂದ್ರೆ ಈ ರೀತಿ ಕನಸುಗಳು ಕೂಡ ನಮ್ಗ ಮುಂದಿಂದು ಭವಿಷ್ಯವನ್ನ ಸೂಚನಾ ಮಾಡ್ತಾ ಇದ್ದಾವಂತವು. ಅವು ಸ್ವಪ್ನ ಮಿಥ್ಯಾ ಖರೆ, ಸುಳ್ಳು ಖರೆ. ಸುಳ್ಳಾದ್ರೂ ಕೂಡ ಈ ರೀತಿ ನಮಗ ನಮ್ಮ ಜೀವನದೊಳಗೆ ಮುಂದೆ ಒಳ್ಳೇದಾಗುವುದನ್ನ ಕೆಟ್ಟದ್ದಾಗುವುದನ್ನ ಅವು ನಮಗ ಸೂಚಿಸ್ತಾ ಇದ್ದಾವೆ ಅಂತ ಇಲ್ಲಿ ಹೇಳಿದ್ರು. ಮಂತ್ರ ದೇವತಾ ದ್ರವ್ಯ ವಿಶೇಷಾಶ್ಚ ಕೇಚಿತೋ ಸ್ವಪ್ನಾಃ ಸತ್ಯಾರ್ಥಗಂಧಿನೋ ಭವಂತಿ ಇತಿ ಮನ್ಯಂತೆ. ನೋಡಿ, ಸ್ವಪ್ನದೊಳಗ ಇಲ್ಲಿ ಮಂತ್ರಗಳಾಗಲಿ, ಕೆಲವು ಮಂತ್ರಗಳು, ಆಮೇಲೆ ದೇವತೆಗಳಾಗಲಿ, ದ್ರವ್ಯ ವಿಶೇಷಾಚ, ಇನ್ನ ಕೆಲವು ಹೋಮ ದ್ರವ್ಯಗಳು ಇತ್ಯಾದಿಗಳದಾವಲ್ಲ, ಅವುಗಳ ನಿಮಿತ್ತದಾಗಿರ್ತಕ್ಕಂಥ ಕೆಲವೊಂದು ಏನು ಸ್ವಪ್ನಗಳದಾವಲ್ಲ, ಕೇಚಿತ್ ಸ್ವಪ್ನಾಃ ಅಂದ್ರೆ ಕೆಲವು ಸ್ವಪ್ನಗಳು ಸತ್ಯಾರ್ಥ ಗಂಧಿನೋ ಭವಂತಿ ಇತಿ ಮನ್ಯಂತೆ. ಅವು ನಮಗೆ ಸತ್ಯವಾಗಿರ್ತಕ್ಕಂಥ ಒಂದು ಅರ್ಥವನ್ನೇ, ಅಂದ್ರೆ ಅವುಗಳಿಂದ
ವಾಸನೆಯಿಂದ ಒಳಗೂಡಿರ್ತಕ್ಕಂಥವುಗಳು ಆಗಿರ್ತಾವೆ ಅಂತವು. ಹ್ಮ್ ಸತ್ಯಾರ್ಥದ ವಾಸನೆಯಿಂದ ಅವು ಕೂಡ್ಕೊಂಡಿರ್ತಾವೆ ಅಂತ ಹ್ಮ್ ಇಲ್ಲಿ ತಿಳಿತಾ ಇದ್ದಾರೆ ಅಂತ. ಹ್ಮ್ ಅಂದ್ರೆ ಮಂತ್ರಗಳಾಗ್ಲಿ, ದೇವತೆಗಳಾಗ್ಲಿ, ದ್ರವ್ಯಗಳಾಗ್ಲಿ, ಇವುಗಳ ನಿಮಿತ್ತದಿಂದ ಆಗಿರ್ತಕ್ಕಂಥ ಕೆಲವು ಸ್ವಪ್ನಗಳು ಹ್ಮ್ ನಮಗಲ್ಲಿ ಸತ್ಯಾರ್ಥದ ಒಂದು ವಾಸನೆಯಿಂದ ಹ್ಮ್ ಒಡಗೂಡಿರುತ್ತವೆ ಅಂತೇಳಿ ಇಲ್ಲಿ ಯಾರು ಸ್ವಪ್ನವನ್ನು ಬಲ್ಲವರು ಇದನ್ನ ತಿಳಿತಾ ಇದ್ದಾರೆ ಅಂತ ಹೇಳಿ ಹೀಗೆ ಹೇಳ್ಕೊಂಡು ಬಂದ್ರು. ಸತ್ಯಾರ್ಥ ಗಂಧಿನೋ ಭವಂತಿ ಇತಿ ಮನ್ಯಂತೆ ತತ್ರಾಪಿ ಭವತು ನಾಮ ಸೂಚ್ಯಮಾನಸ್ಯ ವಸ್ತುನಃ ಸತ್ಯತ್ವಂ. ಅಲ್ಲಿ ಸೂಚಿತವಾಗಿರ್ತಕ್ಕಂಥ ವಸ್ತುಗಳು ಹ್ಮ್ ಅದು ಸತ್ಯ ಆಗಲಿ ಅಥವಾ ಸೂಚಕವಾಗಿರ್ತಕ್ಕಂಥ ಸ್ತ್ರೀ ದರ್ಶನ ಮೊದಲಾಗಿರ್ತಕ್ಕಂಥ ಹ್ಮ್ ಕೆಲವು ದೃಶ್ಯಗಳಿದಾವಲ್ಲ, ಹ್ಮ್ ಅವೆಲ್ಲ ಸುಳ್ಳು ಅದಾವಂತವು. ಹ್ಮ್ ಅವು ಯಾವ ಖರೆ ಇಲ್ಲ ಅಂತ ಹೇಳ್ತಾರ. ಹ್ಮ್ ಅಲ್ಲಿ ಸ್ವಪ್ನದೊಳಗೆ ಸ್ತ್ರೀ ಬಂದಿದ್ದು ಅದೇನು ಸತ್ಯ ಅಲ್ಲ. ಹ್ಮ್ ಮತ್ತು ಅಲ್ಲಿರ್ತಕ್ಕಂಥ ಯಾಕಂದ್ರೆ ನಮ್ಗಲ್ಲಿ ಮುಂದೆ ಭವಿಷ್ಯತ್ವವನ್ನು ಸೂಚನಾ ಮಾಡ್ತಕ್ಕಂಥ ವಸ್ತುಗಳು ಅದಾವಲ್ಲ, ಹ್ಮ್ ಅದು ಸತ್ಯ ಅದಾವೇನು ಅಂತಂದ್ರೆ ಇಲ್ಲ. ಹ್ಮ್ ಸೂಚಕವಾಗಿರ್ತಕ್ಕಂಥ ತ್ರಿದರ್ಶನ ಮೊದಲಾದವುಗಳಾಗ್ಲಿ ಹ್ಮ್ ಅವೆಲ್ಲ ಹುಸಿನೇ ಅದ, ಸುಳ್ಳು ಅದಾವಂತವು. ಹ್ಮ್ ಸೂಚ್ಯಮಾನಸ್ಯ ವಸ್ತುನಃ ಸತ್ಯತ್ವಂ ಸೂಚಕಸ್ಯ ತು ಸ್ತ್ರೀ ದರ್ಶನಾತೇರ್ಭವತ್ಯೇವ ವೈಧತ್ಯಂ ಬಾಧ್ಯಮಾನತ್ವಾತ್. ವೈಧತ್ವ ಅಂತಂದ್ರೇನು? ಅವು ಮಿಥ್ಯಾನಾಗಿದ್ದಾವೆ, ಸುಳ್ಳಾಗಿದ್ದಾವೆ. ಹ್ಮ್ ಯಾಕಂದ್ರೆ ಅವು ಬಾಧಿತ ಆಗ್ತಾ ಇದ್ದಾವೆ ಅಂತ. ಹ್ಮ್ ಬಾಧಿತ ಅಂತಂದ್ರೇನು? ಅವು ಬಾಧಿಸಲ್ಪಡ್ತಾವಂದ್ರೆ ಈಗ ಸ್ವಪ್ನದಲ್ಲಿ ಸ್ತ್ರೀ ಏನೋ ಕಾಣ್ತದೆ, ಎತ್ತರದ ಮೇಲೆ ಆ ಸ್ತ್ರೀ ಅದಾಳೇನು ಅಂತಂದ್ರೆ ಇಲ್ಲ. ಹ್ಮ್ ಸ್ವಪ್ನದಲ್ಲಿ ಏನೋ ಸ್ವಪ್ನ ನೋಡುವ ನಮಗ್ ಖರೆ ಅನ್ಸಿರ್ತದ, ಹ್ಮ್ ಆದ್ರೆ ಎಚ್ಚರಕ್ಕೆ ಬಂದ ಮೇಲೆ ಹ್ಮ್ ಅವೆಲ್ಲವೂ ಬಾಧಿತ ಆಗಿಬಿಡ್ತಾವ. ಸ್ವಪ್ನದಲ್ಲಿ ನೋಡಿದ್ದೆಲ್ಲವೂ ನಮಗ್ ಸುಳ್ಳು ಅಂತ ಅನಿಸ್ಬಿಡ್ತದೆ. ಹ್ಮ್ ಇಲ್ಲಿವರೆ ಸ್ವಪ್ನ ನೋಡಿಲ್ಲಪ್ಪ, ಕಂಡೆ, ಹ್ಮ್ ಅದು ಯಾವುದು ಸತ್ಯ ಅಲ್ಲ ಬಿಡು, ಅದೆಲ್ಲ ಸುಳ್ಳು ಅಂತೇಳಿ ಹ್ಮ್ ಅವನ ಅನುಭವದೊಳಗೆ ಬರ್ತದಲ್ರಿ ಈಗ. ಹೌದು. ಆದ್ದರಿಂದ ಇಲ್ಲಿ ಸೂಚಕವು ಆ ಸ್ವಪ್ನ ಕಾಲಕ್ಕೆ ಸತ್ಯವೇ. ಹ್ಮ್ ಆ ಸ್ವಪ್ನ ಕಾಲದಲ್ಲಿ ನಮಗೆ ಸ್ವಪ್ನ ಸತ್ಯ ಅನಿಸ್ತದ ಅಂತ. ಹ್ಮ್ ಆದ್ದರಿಂದ ಇಲ್ಲಿ ಸ್ವಪ್ನ ಅನ್ನುವಂಥದ್ದು ಏನಾಯ್ತು ಈಗ? ತಸ್ಮಾತ್ ಉಪಪನ್ನಂ ಸ್ವಪ್ನಸ್ಯ ಮಾಯಾ ಮಾತ್ರತ್ವ. ಹ್ಮ್ ಆದ್ದರಿಂದ ಇಲ್ಲಿ ಸ್ವಪ್ನ ಅಂದ್ರೆ ಕನಸು ಅನ್ನುವಂತಹದ್ದು ಕೇವಲ ಹ್ಮ್ ಮಾಯಾ ಮಾತ್ರ ಐತಂತ ತಿಳ್ಕೊಳ್ಬೇಕೇ ಹೊರತು ಹ್ಮ್ ಇಲ್ಲಿ ಪೂರ್ವ ಪಕ್ಷಿ ಹೇಳುವಂತೆ ಹ್ಮ್ ಈ ಸ್ವಪ್ನ ಅನ್ನುವಂಥದ್ದು ಸತ್ಯವಾದದ್ದಲ್ಲ. ಹ್ಮ್ ಅವನು ಸ್ವಪ್ನ ಸತ್ಯ ಅಂತ ಹೇಳಿದ್ದ, ಹ್ಮ್ ಅದ ಪಾರಮಾರ್ಥಿಕ ಅಂತ ಹೇಳಿದ್ದ. ಹ್ಮ್ ಆದ್ರೆ ಅದು ಹಾಗೆ ಹೇಳು ಸರಿಯಲ್ಲ ಅಂತ, ಅದು ಸತ್ಯವಾದದ್ದಲ್ಲ. ಯಾಕಂದ್ರೆ ಮಾಯಾ ಮಾತ್ರವಾಗಿರ್ತಕ್ಕಂಥ, ಹ್ಮ್ ಯಾಕಂದ್ರೆ ಅದು ಬಾಧಿಸ್ಕೊಳ್ತದ. ಹೌದು. ಎಚ್ಚರಿಕೆ ಬಂದ ಮೇಲೆ ಸ್ವಪ್ನದ ಒಂದು ಪದಾರ್ಥಗಳು ಕೂಡ ನಮಗೆ ಗೋಚರ ಆಗಂಗಿಲ್ಲ. ಹ್ಮ್ ಅವೆಲ್ಲವೂ ಕೂಡ ಮಾಯಾಮಯ ಆಗಿದಾವೆ ಅಂತ, ಮಾಯಾ ಸ್ವರೂಪದಾವ ಅಂತ ಹೇಳಿದ್ರಿ. ಹ್ಮ್ ಇನ್ನ ಪೂರ್ವ ಪಕ್ಷದ ಏನು ಆಕ್ಷೇಪಗಳ ಹಿಂದೆ ಮಾಡ್ಕೊಂಡು ಮುಂದಿದ್ನಲ್ಲ, ಹ್ಮ್ ಅವಕ್ಕ ಪರಿಹಾರ ಅನ್ನುವಂತಹದ್ದನ್ನ ಹ್ಮ್ ಇನ್ನ ಮುಂದಿನ ಒಂದು ಭಾಷ್ಯ ಭಾಗದಲ್ಲಿ ಹ್ಮ್ ಆಚಾರ್ಯರು ನಮಗೆ ಕೊಡ್ತಾ ಇದ್ದಾರೆ. ಹ್ಮ್ ಯದಪಿ ಉಕ್ತಂ ಆಹಹಿ ಇತಿ ತದೇವಂ ಸತಿ ಭಾಕ್ತಂ ವ್ಯಾಖ್ಯಾತವ್ಯಂ. ಆಹಹಿ ಅಂದ್ರೆ ಅಂದ್ರೆ ಇದು 3ನೇ ಅಧ್ಯಾಯ 2ನೇ ಪಾದ 1ನೇ ಯಾವ ಒಂದು ಸೂತ್ರದಲ್ಲಿ ಅಲ್ಲಿ ಒಂದು ಆಹಹಿ ಅಂತ ಬಂದಿತ್ತದ್ರಾಗ ಆ ಸೂತ್ರದೊಳಗ. ಅಂದ್ರೆ ಅಲ್ಲಿ ಆ ಸೂತ್ರ ಏನಾದ ಅಂತಂದ್ರೆ ಸಂದೇ ಸೃಷ್ಟಿ ರಾಹಹಿ ಅಂತ ಐತದ್ರಾಗ 1ನೇ ಸೂತ್ರ. ಆ ಆಹಹಿ ಅನ್ನುವಲ್ಲಿ ಇತಿ ತದೇವಂ ಸತಿ ಭಾಕ್ತಂ ವ್ಯಾಖ್ಯಾತವ್ಯಂ. ತದೇವಂ ಅಂತಂದ್ರೇನು? ಆ ಶ್ರುತಿ ಹೇಳ್ತದ ಅನ್ನುವಂತ ಒಂದು ಪೂರ್ವ ಪಕ್ಷದ ಹೇಳಿತ್ತಲ್ಲ, ಅದನ್ನ ನಾವು ಹಿಂಗಿರುವುದರಿಂದ ಅದರ ಗೌಣ ಅಂತ ಅದರ ಬಗ್ಗೆ ನಾವು ಹೇಳ್ಕೊಂಡು ಬಂದಿದ್ದೀವಿ. ಅದ್ರ ಬಗ್ಗೆ ಅಲ್ಲಿ ಮುಂದೆ ವಿಸ್ತಾರ ಮಾಡ್ತಾರ. ಅದು ಯಾವುದು ಗೌಣ ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕಂದ್ರೆ ಯಥಾ ಲಾಂಗೂಲಂ ಗವಾದೀನ್ ಉದ್ವಹತಿ ಇತಿ ನಿಮಿತ್ರ ಮಾತ್ರತ್ವಾತ್ ಏವಂ ಉಚ್ಯತೆ. ಲಾಂಗೂಲಂ ಗೌಫಾದೀನ್ ಉದ್ವಹತಿ, ಇದು ಒಂದು ವಾಕ್ಯ.
ಹ್ಮ್ ಅಂದ್ರೆ ನೇಗಲು ಎತ್ತು ಮುಂತಾದವುಗಳನ್ನು ಹೊರತದ ಅಂತೇಳಿ ಈ ಪ್ರಕಾರ ಒಂದು ವಾಕ್ಯ ಅನ್ನುವಂತಹದ್ದು. ಹ್ಮ್ ನೇಗಲು ಎತ್ತು ಮೊದಲಾದವುಗಳನ್ನು ಹೊರತದ ಅಂತ ಹ್ಮ್ ಅಂದಾಗ ನಮಗೇನಿಲ್ಲಿ ಅಂದ್ರೆ ಎತ್ತು ಮೊದಲಾದವುಗಳು ಏನದಾವು ಅವು ಜೀವಿಸ್ಕೊಂಡಿರ್ಬೇಕಾದ್ರೆ ಅಲ್ಲಿ ನೇಗಲು ನಿಮಿತ್ತ. ಹ್ಮ್ ಯಾಕಂದ್ರೆ ನೇಗಲ ತಗೊಂಡು ನಾವು ಎತ್ತುಗಳು ಹೊಡ್ಕೊಂಡು ಅಲ್ಲಿ ಭೂಮಿಯನ್ನ ನೇಗಲ ಹೊಡೆದು ಹರಿಗಿ ಹ್ಮ್ ಮತ್ತು ಅವಕ್ಕೆಲ್ಲ ಬೆಳೆ ಬೆಳ್ಕೊಂಡ್ರೆ ಹ್ಮ್ ಈ ಎತ್ತು ಮೊದಲು ಜೀವಿಸ್ತಾ ಇದ್ದಾವೆ. ಹ್ಮ್ ಆದ್ದರಿಂದ ಇಲ್ಲಿ ನೇಗಲಿಗಾಗಿ ಮತ್ತು ಉಳುವುದಕ್ಕಾಗಿ ಎತ್ತು ಮೊದಲಾದವನ್ನು ಸಾಕ್ತಾ ಇದ್ದಾರೆ ಅಂತ. ಹ್ಮ್ ಆದ್ರೆ ಇಲ್ಲಿ ಈ ವಾಕ್ಯ ಅನ್ನುವಂತಹದ್ದು ನೇಗಲು ಎತ್ತು ಮೊದಲಾದವನ್ನು ಹೊರುತ್ತದೆ ಎನ್ನುವಂತ ಹ್ಮ್ ಎಂದು ಇಲ್ಲಿ ನಿಮಿತ್ತವಾಗಿರುವುದರಿಂದ ಹಾಗೆನ್ನುವುದು ಹಾಗೆ ಇದು ಅಂತ ಈ ಪ್ರಕಾರ ಅಂತಾರಲ್ಲ. ಯಾಕಂದ್ರೆ ಇಲ್ಲಿ ನೇಗಲು ಪ್ರತ್ಯಕ್ಷವಾಗಿ ಎತ್ತು ಮೊದಲಾದವುಗಳನ್ನ ಹೊರುವುದಿಲ್ಲ. ಹ್ಮ್ ನೇಗಲನ್ನುವಂತಹದ್ದು ನಾವು ಪ್ರತ್ಯಕ್ಷವಾಗಿ ನೋಡಿ ವಿಚಾರ ಮಾಡಿ ನೋಡಿದ್ರೆ ಹ್ಮ್ ಈ ಎತ್ತು ಮೊದಲಾದವುಗಳನ್ನ ಹೊರತದೇನು ಅಂತಂದ್ರೆ ಹ್ಮ್ ಹೊರುವುದಿಲ್ಲ. ಹಾಗೆ ಇಲ್ಲಿ ನಿಮಿತ್ತ ಮಾತ್ರವಾಗಿರುವುದರಿಂದ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಅದು ಕೇವಲ ನಿಮಿತ್ತ ಮಾತ್ರ ಅಂತ. ಹ್ಮ್ ಯಥಾ ಲಾಂಗೋಲಂ ಗವಾದೀನ್ ಉದ್ವಹತಿ ಇತಿ ನಿಮಿತ್ತ ಮಾತ್ರತ್ವಾತ್ ಏವ ಮುಚ್ಯತೆ. ಇದು ಎತ್ತು ನೇಗಿಲು ಮೊದಲಾದವುಗಳನ್ನು ಹೊರತದ ಅನ್ನುವಂತಹದ್ದು ಹ್ಮ್ ಇದು ಕೇವಲ ನಿಮಿತ್ತ ಮಾತ್ರವಾಗಿರುವುದರಿಂದ ಹ್ಮ್ ಹೀಗೆ ಹೇಳ್ತಾ ಇದ್ದಾರೆ. ನತು ಪ್ರತ್ಯಕ್ಷಮೇವ ಲಾಂಗೂಲಂ ಗವಾದೀನ್ ಉದ್ವಹತಿ ಏವಂ ನಿಮಿತ್ತ ಮಾತ್ರತ್ವಾತ್ ಸ್ವತ್ತೋ ರಥಾದೀನ್ ಸೃಜತೆ ಈಹಿ ಸಹಿ ಕರ್ತ ಇತಿ ಚ ಉಚ್ಯತೆ. ಇಲ್ಲಿ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಹ್ಮ್ ನಮಗೂ ಪ್ರತ್ಯಕ್ಷವಾಗಿ ಒಂದು ನೇಗಲನ್ನುವಂತಹದ್ದು ಹ್ಮ್ ಎತ್ತು ಮೊದಲಾದವುಗಳನ್ನ ಹೊರುವುದು ನಾವು ನೋಡೇವೇನು ಅಂತಂದ್ರೆ ಹ್ಮ್ ಇಲ್ಲ ಅಂತ. ಹ್ಮ್ ಹಾಗೆ ಇಲ್ಲಿ ನಿಮಿತ್ತ ಮಾತ್ರವಾಗಿರ್ತಕ್ಕಂಥ ಯಾವ ನಿದ್ರಿಸಿದಾನೋ ಹ್ಮ್ ಅವನು ರಥವೇ ಮೊದಲಾದವನ್ನು ಸೃಜಿಸುತ್ತಾನೆ ಅಂತೇಳಿ ಹ್ಮ್ ಅಲ್ಲಿ ಹಿಂದ್ ಮಂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಅಥ ರಥಾನ್ ರಥಯೋಗಾನ್ ಪಥ ಸೃಜತೆ ಅಂತ ಹೇಳಿದ್ರಲ್ರಿ. ಹ್ಮ್ ಅಲ್ಲಿ ನಿದ್ರಿತನಾಗಿರ್ತಕ್ಕಂಥ ಪುರುಷ ಅವನಿಗೆ ಸ್ವಪ್ನ ಬಿದ್ದಿರ್ತದೆ. ಹ್ಮ್ ಸ್ವಪ್ನದಲ್ಲಿ ಅಲ್ಲಿ ವಾಸ್ತವಿಕವಾಗಿ ರಥ ಇಲ್ಲ, ಕುದುರೆ ಇಲ್ಲ, ರಸ್ತೆಗಳಿಲ್ಲ. ಹ್ಮ್ ಆದ್ರಲ್ಲಿ ಜೀವ ಏನ್ ಮಾಡ್ತಾನ, ಅಥರಥಾನ್ ರಥಯೋಗಾನ್ ಪಥ ಸೃಜತೆ ಅಂತ ಅಲ್ಲಿ ಹೇಳಿದ್ದಾರೆ. ಹ್ಮ್ ರಥ, ಕುದುರೆ, ರಸ್ತೆಗಳನ್ನ ಹ್ಮ್ ಅವನು ನಿರ್ಮಾಣ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹ್ಮ್ ಅಲ್ಲಿ ಹೇಳಿರುವುದರಿಂದ, ಅಂದ್ರೆ ಅಲ್ಲಿ ನಿಮಿತ್ತ ಮಾತ್ರವಾಗಿರುವುದರಿಂದ ಹ್ಮ್ ಅಲ್ಲಿ ನಿದ್ರಿಸಿದವನು ರಥವೇ ಮೊದಲಾದವುಗಳನ್ನ ಸೃಜಿಸುತ್ತಾನೆ ಅಂತ ಹ್ಮ್ ಅಲ್ಲಿ ಹೇಳ್ಕೊಂಡು ಬಂದ್ರಲ್ಲಿ. ಹ್ಮ್ ಇಲ್ಲಿ ಭಾಷ್ಯದೊಳಗೆ ಏನ್ ಹೇಳಿದ್ರು ಅಂತಂದ್ರೆ ಹ್ಮ್ ಆ ಅಲ್ಲಿ ಉದಾಹರಣೆಯನ್ನ ಕೊಟ್ಕೊಂಡು ಬಂದ್ರ ಅವರು. ಹ್ಮ್ ಯಾವುದು ನೇಗಿಲು ಅನ್ನುವಂತಹದ್ದು ಎತ್ತು ಮೊದಲನ್ನ ಹೊರತದ ಅಂತೇನ ಹ್ಮ್ ಹೇಳಿದ್ರಲ್ಲ, ಆ ಪ್ರಕಾರವಾಗಿ ಇಲ್ಲಿ ಹ್ಮ್ ಸಹ ಹಾದೇನು ಸೃಜತೆ ಸಹಿ ಕರ್ತ ಇತಿ ಉಚ್ಯತೆ. ಇಲ್ಲಿ ಮಲ್ಕೊಂಡಿರ್ತಕ್ಕಂತ ವ್ಯಕ್ತಿ ರಥಾದಿಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ಹ್ಮ್ ಯಾಕ ಅವನೇ ಕರ್ತೃ ಆಗಿದ್ದಾನೆ ಅಂತ. ಹ್ಮ್ ನತ್ತು ಪ್ರತ್ಯಕ್ಷಮೇವ ಸುಪ್ತೋ ರಥಾದಿನ ಸೃಜತಿ. ಆದ್ರೆ ಪ್ರತ್ಯಕ್ಷವಾಗಿ ವಿಚಾರ ಮಾಡಿ ನೋಡಿದ್ರೆ ಮಲಗಿರ್ತಕ್ಕಂತ ವ್ಯಕ್ತಿ ಹ್ಮ್ ರಥಾದಿಗಳನ್ನ ಸೃಷ್ಟಿ ಮಾಡ್ತಾನೇನು? ಒಬ್ಬ ನಿದ್ರಿತನಾಗಿದ್ದಾನೆ, ಹ್ಮ್ ಅವನು ರಥವನ್ನು ನಿರ್ಮಾಣ ಮಾಡಕ್ ಸಾಧ್ಯ ಇದೆಯೇನೋ ಮಲ್ಕೊಂಡಿರ್ತಕ್ಕಂತ ವ್ಯಕ್ತಿ? ಇಲ್ಲ ಅಂತ. ಹ್ಮ್ ಮಲಗಿರ್ತಕ್ಕಂಥವನು ಹ್ಮ್ ರಥಾದಿಗಳನ್ನು ಸೃಷ್ಟಿ ಮಾಡ್ತಾನನ್ನುವಂತಹದ್ದು ನಮಗ ಹೊಂದುದಿಲ್ಲ ಅಂತ. ಹ್ಮ್ ಯಾಕಂದ್ರೆ ಇದು ಪ್ರತ್ಯಕ್ಷವಾಗಿ ನಾವು ನೋಡ್ತಾ ಇದ್ದೇವಲ್ರಿ. ಹ್ಮ್ ಅವನು ಯಾಕಂದ್ರೆ ಪ್ರತ್ಯಕ್ಷವಾಗಿ ನಮಗೆ ಏನಾಗೈತಿ, ಅವನು ನಿದ್ರಾ ಮಾಡ್ತಾ ಇದ್ದಾನೆ ಅಂತಂದ್ರೆ ರಥಗಳನ್ನ ಸೃಷ್ಟಿ ಮಾಡೋದಿಲ್ಲ ಅಂತ. ಹ್ಮ್ ಅಂದ್ರೆ ಇವನು ನಿಮಿತ್ತ ಮಾತ್ರವಾಗಿರ್ತಾನ ಅಂತ ಹೇಳಿ ಹ್ಮ್ ಇಲ್ಲಿ ರಥಾದಿ ನಿಮಿತ್ತವಾಗಿರ್ತಕ್ಕಂಥ ಒಂದು ಸಂತೋಷ ಆಗ್ಲಿ, ಭಯ ಆಗ್ಲಿ ಹ್ಮ್ ಮೊದಲಾದವನ್ನ ಅನುಭವ ಮಾಡಿರುವುದರಿಂದ ಅಂತ ಹ್ಮ್ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ನಿಮಿತ್ತತ್ವಂ ತ್ವಸ್ಯ ರಥಾದಿ ಪ್ರತಿಭಾನ ನಿಮಿತ್ಯ ಮೋದ ತ್ರಾಸಾದಿ ದರ್ಶನಾತ್ ತನ್ನಿಮಿತ್ಯ ಭೂತಯೋಃ ಸುಕೃತ ದುಷ್ಕೃತಯೋಃ ಕರ್ತೃತ್ವೇನ ಇತಿ ವಕ್ತವ್ಯಂ. ನಿಮಿತ್ತತ್ವಂ ಚ ಅಸ್ಯ ಹ್ಮ್ ನಿಮಿತ್ತತ್ವಂ ತ್ವಸ್ಯ
ರಥಾದಿ ಪ್ರತಿಭಾನ ನಿಮಿತ್ಯ ಮೋದ ತ್ರಾಸಾದಿ ದರ್ಶನಾತ್. ಇಲ್ಲಿ ಆಚಾರ್ಯರು ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಅಲ್ಲಿ ಇವ್ ನಿಮಿತ್ತನಾಗಿರ್ತಾನೆ ಅಂತ ಹೇಳಿ ಹೇಳ್ತಾ, ಅಲ್ಲಿ ರಥಾದಿ ನಿಮಿತ್ತವಾಗಿರ್ತಕ್ಕಂತ ಒಂದು ಸಂತೋಷ ಆಗಲಿ ಭಯ ಆಗಲಿ ಮೊದಲಾದವುಗಳನ್ನ ಅಲ್ಲಿ ಅನುಭವಿಸಿರುವುದರಿಂದ ಅವಕ್ಕ ನಿಮಿತ್ತವಾಗಿರುವಂತ ಸುಕೃತ ಮತ್ತು ದುಷ್ಕೃತಗಳನ್ನ ಮಾಡುವುದರಿಂದ ಅಂತ ಹೇಳ್ಬೇಕಿಲ್ಲಿ. ಯಾಕ ಸುಕೃತ ಮತ್ತು ದುಷ್ಕೃತಗಳಿಂದಲೇ ನಮಗಲ್ಲಿ ಸುಖ ದುಃಖಗಳಾಗ್ತಾವ ಅಂತ. ಅದಕ್ಕಲ್ಲಿ ರಥಾದಿ ನಿಮಿತ್ತ ಅಂತ ಹೇಳ್ಕೊಂಡು ಬಂದ್ರು. ಇವ್ ನಿಮಿತ್ತನಾಗಿರ್ತಾ ಇದ್ದಾನೆ. ಯಾಕ ರಥಾದಿಗಳನ್ನ ಅಲ್ಲಿ ಸೃಷ್ಟಿ ಮಾಡಬೇಕಾಗಿತ್ತು, ಅವನು ನಿಮಿತ್ತ ಆಗಿದ್ದಾನಂತಲ್ಲಿ. ಹಾಗೆ ಕುಂಬಾರ ಗಡಿಗಳನ್ನ ಮಾಡ್ಲಿಕ್ಕೆ ಅಲ್ಲಿ ನಿಮಿತ್ತೀಕರಣ ಆಗಿದ್ದಾನಲ್ಲಿ. ಹಾಗೆ ಇಲ್ಲಿ ರಥಾದಿಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ಇಲ್ಲಿ ಜೀವನಾಗಿರ್ತಕ್ಕಂಥವನು ನಿಮಿತ್ತನಾಗಿರ್ತಾ ಇದ್ದಾನೆ ಅಂತ ಹೇಳಿದ್ರಲ್ಲಿ. ಸಂತೋಷ ಆಗ್ಲಿ ಭಯ ಆಗ್ಲಿ ಮೊದಲಾದವನ್ನು ಅವುಗಳನ್ನ ಅನುಭವಿಸಿರುವುದರಿಂದ ಅವಕ್ಕೆ ಅವನು ನಿಮಿತ್ತನಾಗಿರುವಂತಹ ಸುಕೃತ ಮತ್ತು ದುಷ್ಕೃತ ಅಂದ್ರೆ ಪುಣ್ಯ ಪಾಪಗಳನ್ನ ಮಾಡುವುದರಿಂದ ಅಂತ ಈ ರೀತಿಯಾಗಿ ನಾವು ಹೇಳ್ಬೇಕು ಅಂತ ಹೇಳಿದ್ರು. ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ, ಅಪಿಚ ಜಾಗರಿತೆ ವಿಷಯ ಇಂದ್ರಿಯ ಸಂಯೋಗಾತ್ ಆದಿತ್ಯಾದಿ ವ್ಯತಿರೇಕಾಚ ಆತ್ಮನಃ ಸ್ವಯಂ ಜ್ಯೋತಿಷ್ಟ್ವಂ ದುರ್ವಿವೇಚನಂ ಇತಿ ತದ್ವಿವೇಚನಾಯ ಚ ಸ್ವಪ್ನಂ ಉಪನ್ಯಸ್ತಃ. ಇಲ್ಲಿ ಸ್ವಪ್ನಾವಸ್ಥೆಯನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅದಕ್ಕ ಆಚಾರ್ಯ ಹೇಳ್ಕೊಂಡು ಬಂದ್ರು, ಈಗ ನಮ್ಗೆ ಎಚ್ಚರದೊಳಗ ನಾವು ಅದೇ ಅಲ್ಲಿ ನಮಗ ಇಂದ್ರಿಯಗಳದಾವ. ಎಚ್ಚರಾವಸ್ಥೆಯೊಳಗ ನಮ್ಮ ಕಣ್ಣು ಅದ, ಮೂಗ ಅದ, ಕಿವಿ ಅದ, ನಾಲಿಗೆ ಅದ. ಕಣ್ಣಿನಿಂದ ರೂಪಗಳನ್ನ ನೋಡ್ತೇವಿ, ಕಿವಿಯಿಂದ ಶಬ್ದಗಳನ್ನ ಕೇಳ್ತೇವಿ. ಯಾಕಂದ್ರ ಇಲ್ಲಿ ಇಂದ್ರಿಯಕ್ಕೂ ಮತ್ತು ವಿಷಯಕ್ಕೂ ಸಂಯೋಗ ಆಗ್ತದೆ. ಈಗ ನಮ್ಮ ಮುಂದೆ ಗ್ರಂಥ ಅದಂತ ತಿಳ್ಕೊಳ್ರಿ, ನಮ್ಮ ಕಣ್ಣು ನೇತ್ರೇಂದ್ರಿಯ ಅನ್ನುವಂಥದ್ದು ಆ ಗ್ರಂಥನ ನೋಡ್ತದ. ಅಂದ್ರಲ್ಲಿ ಸಂಬಂಧ ಆತದ, ಸಂಯೋಗ ಆತಲ್ರಿ. ಈಗ ಅಲ್ಲಿ ನೇತ್ರೇಂದ್ರಿಯಕ್ಕೂ ಗ್ರಂಥಕ್ಕೂ ಒಂದು ಸಂಯೋಗ ಆಯ್ತು. ಹೀಗೆ ಪ್ರತಿಯೊಂದು ಇಂದ್ರಿಯಗಳು ಅಂತ ಈ ಎಚ್ಚರಾವಸ್ಥೆಯೊಳಗ ಇಲ್ಲಿ ಅನೇಕ ವಿಷಯಗಳದಾವು ಮತ್ತು ಇಂದ್ರಿಯಗಳದಾವು. ಅವುಗಳ ಒಂದು ಸಂಯೋಗವಾಗುವುದರಿಂದಲೂ ಕೂಡ ನಮಗ ಆ ವಸ್ತುವಿನ ಅರಿವನ್ನುವಂತಾಗ್ತದ. ಇಲ್ಲಿ ಸೂರ್ಯ ಮುಂತಾದವುಗಳ ಬೆಳಕನ್ನುವಂತಹದ್ದು ಕೂಡ ನಮಗ್ ಸಂಬಂಧ ಆಗೈತಿ. ಕತ್ತಲಿತ್ತು ಅಂತಂದ್ರೆ ನಮಗ್ ಕಣ್ಣು ಐತಿ ಕರೆ, ಆದ್ರೂ ಕೂಡ ವಸ್ತು ನಮಗ್ ಕಾಣಂಗಿಲ್ಲ. ಯಾಕಂದ್ರೆ ಅಲ್ಲಿ ಸೂರ್ಯನ ಬೆಳಕು ಬೇಕಲ್ರಿ. ಇವಾಗ ಬೆಳಕಿತ್ತು ಅಂತಂದ್ರೆ ಆ ಬೆಳಕಿನ ಸಂಬಂಧದಿಂದ ಅಲ್ಲಿ ನಾವು ಆ ಮನಸ್ಸು ಅಥವಾ ಇಲ್ಲಿ ಇಂದ್ರಿಯ ಮತ್ತು ವಿಷಯಗಳಿಗೆ ಸಂಯೋಗ ಸಂಬಂಧ ಆಗಿರ್ತದಂತ. ಹೀಗಾಗಿ ಅಲ್ಲಿ ಆತ್ಮನಿಗೆ ಸ್ವಯಂ ಜ್ಯೋತಿ ಅಂದ್ರೆ ಅವನು ಸ್ವಯಂ ಜ್ಯೋತಿಷ್ಠನಾಗಿದ್ದಾನೆ ಅನ್ನುವಂತಹದ್ದನ್ನ ನಮಗಲ್ಲಿ ವಿಂಗಡಿಸಿ ತಿಳ್ಕೊಳ್ಳಿಕ್ಕೆ ಆಗ್ತದೇನು ಅಂತಂದ್ರೆ ಇದು ಬಹಳ ಕಷ್ಟವಾಗಿರ್ತಕ್ಕಂತಹದ್ದು ಅಂತ. ಅಂದ್ರೆ ಇಲ್ಲಿ ಆತ್ಮ ಹೇಗದಾನ, ಸ್ವಯಂ ಜ್ಯೋತಿ ಅದಾನ ಅವನು. ಆ ಸ್ವಯಂ ಜ್ಯೋತಿ ಆತ್ಮ ಅದಾನ ಅನ್ನೋದನ್ನ ನಾವು ಅಷ್ಟು ಸರಳವಾಗಿ ಸುಲಭವಾಗಿ ಅದನ್ನ ನಾವು ಎಚ್ಚರಾವಸ್ಥೆಯೊಳಗ ನಮಗ್ ತಿಳ್ಕೊಳ್ಲಿಕ್ಕೆ ಆಗ್ತದೇನು ಅಂತಂದ್ರೆ ಅಷ್ಟಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಅದನ್ನ ಸರಿಯಾಗಿ ವಿಂಗಡಿಸಿ ತಿಳ್ಕೊಬೇಕಲ್ರಿ. ಅದು ಬಹಳ ಕಷ್ಟದಾಯಕವಾಗಿರ್ತಕ್ಕಂತಹದ್ದು ಅಂತ. ಅದನ್ನ ವಿಂಗಡಿಸಿ ತೋರಿಸ್ಬೇಕಂತ ಹೇಳಿ ಇಲ್ಲಿ ಸ್ವಪ್ನವನ್ನ ಹೇಳಿದಾರಂತ. ಎಚ್ಚರಾವಸ್ಥೆಯೊಳಗ ವಿಷಯೇಂದ್ರಿಯಗಳ ಒಂದು ಸಂಯೋಗ ಮೂಲಕವಾಗಿ ಮತ್ತು ಸೂರ್ಯನ ಪ್ರಕಾಶ ಇರುವುದರಿಂದ ಅಲ್ಲಿ ನಮ್ಮ ಮನಸ್ಸು ಇಂದ್ರಿಯ ಮುಖಾಂತರವಾಗಿ ಹೊರಗಿನ ವಿಷಯ ಏನದ ವಿಷಯಗಳದಾವಲ್ರಿ ಅವುಗಳನ್ನ ಅರಿಯುವಂತಹದ್ದಾಗ್ತದೆ ನಮ್ಮ ಮನಸ್ಸು ಅನ್ನುವಂತಹದ್ದು. ಮತ್ತಲ್ಲಿ ಸೂರ್ಯನ ಪ್ರಕಾಶವೂ ಕೂಡ ಇದೆ. ಹೀಗಾಗಿ ಆತ್ಮ ಸ್ವಯಂ ಪ್ರಕಾಶನಾಗಿದ್ದಾನೆ ಅನ್ನುವಂತ ಅನುಭವವನ್ನ ಮಾಡಿಕೊಳ್ಳುವಂತಹದ್ದು, ಅದನ್ನ ವಿಂಗಡಿಸಿ ತಿಳ್ಕೊಳ್ಳುವಂತಹದ್ದು ಅದು ನಮಗ ಬಹಳ ಕಷ್ಟವಾಗಿದೆ ಅಂತ ಅದನ್ನ ವಿಂಗಡಿಸಿ ತೋರಿಸ್ಬೇಕು. ಆತ್ಮ ಸ್ವಯಂ ಪ್ರಕಾಶ ಅನ್ನುವಂತಹದ್ದನ್ನ ತೋರಿಸ್ಬೇಕು ಅಂತ ತಿಳ್ಕೊಂಡ ಇಲ್ಲಿ ಸ್ವಪ್ನದ ವಿಚಾರವನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಇದನ್ನ ಆಚಾರ್ಯ ಭಾಷ್ಯದಲ್ಲಿ ಹೇಳ್ಕೊಂಡು ಬಂದ್ರಿ. ಈಗ
ಹ್ಮ್ ದುರ್ವಿವೇಚನಂ ಇತಿ ತದ್ವಿವೇಚನಾಯ ಸ್ವಪ್ನಃ ಉಪನ್ಯಸ್ತಃ. ಅಂದ್ರೆ ಆತ್ಮನಃ ಸ್ವಯಂ ಜ್ಯೋತಿಷ್ಠಂ, ಹ್ಮ್ ಆತ್ಮನು ಸ್ವಯಂ ಜ್ಯೋತಿಯಾಗಿದ್ದಾನೆ ಎನ್ನುವಂತಹದ್ದನ್ನ ಹ್ಮ್ ಅದನ್ನ ವಿಂಗಡಿಸಿ ತಿಳ್ಕೊಳ್ಳುವಂತಹದ್ದು ಹ್ಮ್ ಇದು ದುರ್ವಿವೇಚನಂ. ಹ್ಮ್ ಅಂದ್ರೆ ಅಷ್ಟು ಸುಲಭವಾಗಿ ಇದನ್ನ ನಾವು ವಿಚಾರ ಮಾಡಿ ತಿಳ್ಕೊಳಿಕ್ ಆಗುದಿಲ್ಲ ಅಂತ. ಹ್ಮ್ ಅದನ್ನ ವಿಚಾರ ಮಾಡಿ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಇಲ್ಲಿ ಸ್ವಪ್ನ ವಿಚಾರವನ್ನ ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಹ್ಮ್ ತತ್ರ ಯದಿ ರಥಾದಿ ಸೃಷ್ಟಿ ವಚನಂ ಸತ್ಯ ನಿಯೇತ ತದಾ ಸ್ವಯಂ ಜ್ಯೋತಿಷ್ವಂ ನ ನಿರ್ಣೀತಂ ಸ್ಯಾತ್. ಅಂದ್ರೆ ಯದಿ ಅಂದ್ರೆ ಒಂದು ವೇಳೆ, ಹ್ಮ್ ಯದಿ ರಥಾದಿ ಸೃಷ್ಟಿ ವಚನಂ ಶ್ರುತ್ಯನೀಯೇತ, ಹ್ಮ್ ಇಲ್ಲಿ ರಥಾದಿಗಳ ಒಂದು ಸೃಷ್ಟಿ ಎನ್ನುವಂತಹದ್ದನ್ನ ಹ್ಮ್ ಈ ವಚನ ಅನ್ನುವಂತಹದ್ದು ಶ್ರುತಿಗೆ ವಿವಕ್ಷಿತವೇ ಆಗಿದ್ದರೆ, ಹ್ಮ್ ಇಲ್ಲಿ ರಥಾದಿಗಳನ್ನ ಸ್ವಪ್ನದೊಳಗ ಹ್ಮ್ ರಥಾದಿಗಳನ್ನ ಸೃಷ್ಟಿ ಮಾಡುವನೆಂಬ ಈ ವಚನ ಅನ್ನುವಂತಹದ್ದೇನದಲ್ಲ, ಹ್ಮ್ ಇಲ್ಲಿ ಜೀವ ಹ್ಮ್ ರಥಾದಿಗಳನ್ನ ಸೃಷ್ಟಿ ಮಾಡ್ತಾನೆ ಎನ್ನುವಂತ ಏನ ಮಾತದಲ್ಲ, ಹ್ಮ್ ಇದು ಶ್ರುತಿಗೆ ವಿವಕ್ಷಿತವೆಂದು ನಾನು ಒಂದು ವೇಳೆ ಮಾಡಿಕೊಂಡ್ರೆ ಆಗ ಸ್ವಯಂ ಜ್ಯೋತಿಷ್ಠವನ್ನ ಅದನ್ನ ನಿರ್ಣಯ ಮಾಡಿಸೋದು ಇದು ಕೂಡ ಕಷ್ಟವೇ ಅಂತ. ಹ್ಮ್ ಆತ್ಮ ಸ್ವಯಂ ಜ್ಯೋತಿಯಾಗಿದ್ದಾನೆ ಅಂತ ಹೇಳಿ ಹ್ಮ್ ಹಿಂಗ್ ನಾವು ಸುಲಭವಾಗಿ ನಿರ್ಣಯ ಮಾಡ್ಕೊಳ್ಳಿಕ್ಕೆ ಬರ್ತದೇನು ಅಂತಂದ್ರೆ ಇಲ್ಲ. ಹ್ಮ್ ಯಾಕಂದ್ರೆ ಅಲ್ಲಿ ರಥಾದಿನ ಸೃಷ್ಟಿ ಮಾಡುವನೆಂಬ ಒಂದು ವಚನ ಅನ್ನುವಂತಹದ್ದಲ್ಲಿ ಹ್ಮ್ ಶ್ರುತಿಗೆ ವಿವಕ್ಷಿತವಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಆದ್ದರಿಂದ ಇಲ್ಲಿ ಹೇಳಿದ್ರು ಶ್ರುತ್ಯ ನಿಯತ ತದಾ ಸ್ವಯಂ ಯದಿ ತತ್ರ ಯದಿ ರಥಾದಿ ಸೃಷ್ಟಿ ವಚನಂ ಶ್ರುತ್ಯ ನಿಯೇತ ತದಾ ಸ್ವಯಂ ಜ್ಯೋತಿಷ್ಠಂ ನ ನಿರ್ಣೀತಂ ಸ್ಯಾತ್. ತಸ್ಮಾದ್ ರಥಾದ್ಯ ಭಾವವಚನಂ ಶ್ರುತ್ಯ ರಥಾದಿ ಸೃಷ್ಟಿ ವಚನಂ ತು ಭಕ್ತ್ಯ ಇತಿ ವ್ಯಾಖ್ಯೇಯಂ. ಹ್ಮ್ ಆದ್ದರಿಂದ ಇಲ್ಲಿ ರಥಾದ್ಯ ಭಾವವಚನಂ ಶ್ರುತ್ಯ ಹ್ಮ್ ಅಂದ್ರೆ ಇಲ್ಲಿ ಶ್ರುತಿ ಎನ್ನುವಂತಹದ್ದು ಹ್ಮ್ ರಥಾದಿಗಳು ಇಲ್ಲ ಅಂತ ಹೇಳಿ ಆ ವಚನ ಅನ್ನುವಂತಹದ್ದು ಅದು ಶ್ರುತಿಗೆ ವಿವಕ್ಷಿತವಾಗೈತಿ ಅಂತ. ಹ್ಮ್ ಅಂದ್ರೆ ಸ್ವಪ್ನದಲ್ಲಿ ನಿಜವಾಗಿ ರಥ ಆಗಲಿ ಕುದುರೆಗಳಾಗಲಿ ಅಥವಾ ರಸ್ತೆಗಳಾಗಲಿ ಹ್ಮ್ ಅವು ವೇದ ಏನ್ ಹೇಳ್ತದ ಅದು ಇಲ್ಲ ಅಂತಾನೆ ಹೇಳ್ತಿತ್ತದು. ಹ್ಮ್ ನ ತತ್ತ ರಥ ನ ರಥ ಯೋಗ ನ ಪಂಥಾನಹ ಅಂತೇಳಿ ಹ್ಮ್ ಮೊದಲು ಆ ಮಂತ್ರ ಅನ್ನುವಂತಹದ್ದು ಆರಂಭ ಮಾಡಿ, ಹ್ಮ್ ಅಂದ್ರೆ ಸ್ವಪ್ನದೊಳಗ ರಥ ಆಗಲಿ ಕುದುರೆಗಳಾಗ್ಲಿ ಇವು ಹ್ಮ್ ಯಾವ ಇಲ್ಲ ಅಂತ ಹ್ಮ್ ಅಂತ ಅದು. ಆದ್ದರಿಂದ ಇಲ್ಲಿ ರಥಾದಿಗಳನ್ನ ಸೃಷ್ಟಿ ಮಾಡ್ತಾನನ್ನುವಂತ ಈ ವಚನ ಅನ್ನುವಂತಹದ್ದು ಏನಾದ ಹ್ಮ್ ಅದು ಗೌಣ ಅಂತ ಅಲ್ಲಿ ಹ್ಮ್ ವಿವರಣೆ ಕೊಟ್ಟಿದ್ದಾರೆ ಅಂತ. ಹ್ಮ್ ಆದ್ದರಿಂದ ಇಲ್ಲಿ ನಿರ್ಮಾಣ ಶ್ರುತಿ ಅನ್ನುವಂತಹದ್ದು ಹ್ಮ್ ಅದನ್ನ ವ್ಯಾಖ್ಯಾನ ಮಾಡ್ದಂಗ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಅಂದ್ರೆ ನಿರ್ಮಾತಾರಂ ಚೇಕೆ ಪುತ್ರದಶ್ಚ ಅಂತ ಹಿಂದ ಮಂತ್ರ ಬಂದದಲ್ರಿ, ಸೂತ್ರ ಬಂದೈತಲ್ರಲ್ಲಿ. ಹೌದೌದು. ಹಾ, ಇಲ್ಲಿ ಆ ಸ್ವಪ್ನ ನಿರ್ಮಾಣ ಅನ್ನುವಂತ ಸ್ವಪ್ನವನ್ನು ಅವನೇ ನಿರ್ಮಾಣ ಮಾಡ್ತಾನೆ ಅಂತ ಹೇಳಿ ಹ್ಮ್ ಅಲ್ಲಿ ಪೂರ್ವದಲ್ಲಿ ಹೇಳಿದ್ರಲ್ಲ, ಹ್ಮ್ ಅದನ್ನ ಇಲ್ಲಿ ವ್ಯಾಖ್ಯಾನ ಮಾಡ್ದಂಗ ಆಯ್ತು. ಅಂದ್ರೆ ಇದು ಗೌಣ ಅಂತ ಇಲ್ಲಿ. ಹ್ಮ್ ನಿಜವಾಗಿಯೂ ಕೂಡ ಅವನು ಸೃಷ್ಟಿ ಮಾಡ್ತಕ್ಕಂಥವನು ಅಲ್ಲ ಅಂತ. ಹ್ಮ್ ಮಾಡ್ತಿತ್ತಂತ ಹೇಳಿದಲ್ಲ ಅಂತ ಗೌಣವಾಗಿ ಹೇಳಿದ್ದಾರೆ ಅಂತ ಇಲ್ಲಿ. ಹ್ಮ್ ಯಾವುದು ರಥಾದಿಗಳನ್ನ ಸೃಷ್ಟಿ ಮಾಡ್ತಾನನ್ನುವಂತಹದ್ದು ಏನೈತಲ್ಲ ಈ ಮಾತು, ಹ್ಮ್ ಇದು ಗೌಣ ಅಂತ ಹೇಳಿ ಅದರ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ಅಂತ ಅಲ್ಲಿ. ಹ್ಮ್ ಅದನ್ನು ವಿವರಿಸಬೇಕಾಯ್ತು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಹ್ಮ್ ಇನ್ನ ಇದನ್ನ ಇದು ನಿರ್ಮಾಣ ಮಾಡಿರ್ತಕ್ಕಂಥವನು, ಸ್ವಪ್ನ ಸೃಷ್ಟಿಯನ್ನ ಹ್ಮ್ ನಿರ್ಮಾಣ ಮಾಡಿರ್ತಕ್ಕಂಥವನು ಹ್ಮ್ ಇಲ್ಲಿ ಪ್ರಾಜ್ಞಾ ಅಂತ ಹೇಳಿ ಶ್ರುತಿಯೊಳಗೆ ಹೇಳಿದ್ದಾರೆ ಅಂತ ಹ್ಮ್ ಪೂರ್ವ ಪಕ್ಷಿ ಹೇಳಿದ್ದ. ಹ್ಮ್ ಅದಕ್ಕ ಅಂತಾರವರು ಏತೆ ನಿರ್ಮಾಣ ಶ್ರವಣಂ ವ್ಯಾಖ್ಯಾತಂ ಯದಪಿ ಉಕ್ತಂ ಪ್ರಾಜ್ಞಾಮೇನಂ ನಿರ್ಮಾತಾರ ಮಾಮನಂತಿ ಇತಿ ತದಪ್ಯಸತ್. ಹ್ಮ್ ಇಲ್ಲಿ ನಿರ್ಮಾತೃ ಯಾರಪ್ಪ ಅಂತಂದ್ರೆ ಪ್ರಾಜ್ಞ. ಹ್ಮ್ ಅದನ್ನ ಶ್ರುತಿಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತೇನ್ ಹೇಳಿದ್ನಲ್ಲ, ಹ್ಮ್ ಅದು ಕೂಡ ಸರಿಯಲ್ಲ ಅಂತ. ಹ್ಮ್ ಯಾಕೆ ಅಂತಂದ್ರೆ ಹ್ಮ್ ಅದಕ್ಕೆ ಅವ್ರು ಹೇಳ್ತಾರೆ, ಶ್ರುತ್ಯಂತರೇ ಸ್ವಯಂ ವಿಹತ್ಯ ಸ್ವಯಂ ನಿರ್ಮಾಯ ಸ್ವೇನ ಭಾಷಾ ಸ್ವೇನ ಜ್ಯೋತಿಷಾ ಪ್ರಶ್ವಪಿತಿ ಇತಿ ಜೀವ ವ್ಯಾಪಾರ ಶ್ರವಣಾತ್. ಹ್ಮ್ ನೋಡ್ರಿ, ಇಲ್ಲಿ
ಜೀವನೆ ಅಂತ ಹ್ಮ್ ಇಲ್ಲಿ ಪ್ರಾಜ್ಞನಲ್ಲ. ಹ್ಮ್ ಪ್ರಾಜ್ಞೆ ಅಂದ್ರೆ ಇಲ್ಲಿ ಪರಮಾತ್ಮ ಅಂತ. ಹ್ಮ್ ಈ ಸ್ವಪ್ನವನ್ನ ಸೃಷ್ಟಿ ಮಾಡ್ತಕ್ಕಂಥವನು ಹ್ಮ್ ಪರಮಾತ್ಮನಲ್ಲ, ಹ್ಮ್ ಆದ್ರೆ ಜೀವನೆ ಅಂತ ಅದನ್ನ ಹೇಳಿ ಹೊರಟಿದ್ದಾರೆ ಈಗ ಇಲ್ಲಿ. ಹ್ಮ್ ಜೀವನೆ ಏನದಾನಂತಂದ್ರೆ ಸ್ವಯಂ ನಿಹತ್ಯ. ಹ್ಮ್ ಸ್ವಯಂ ಅಂತಂದ್ರೆ ತನ್ನನ್ನೇ ತಾನು ಕೊಂದುಕೊಂಡು ಅಂತ, ಹ್ಮ್ ತನ್ನನ್ನ ತಾನು ನಿಶ್ಚೇಷ್ಟಿತನಾಗಿ ಮಾಡಿಕೊಂಡು ಹ್ಮ್ ತಾನೇನಾಗಿದ್ದಾನೆ, ಸ್ವಯಂ ವಿಹತ್ಯ ಸ್ವಯಂ ನಿರ್ಮಾಯ ಸ್ವೇನ ಭಾಷಾ ಸ್ವೇನ ಜ್ಯೋತಿಷ ಪ್ರಸ್ವಪಿತಿ. ಅದಕ್ಕಂದ್ರು ಸ್ವಯಂ ನಿರ್ಮಾಯ ಸ್ವೇನ ಭಾಷಾ ಹ್ಮ್ ಅಂದ್ರೆ ಅಲ್ಲಿ ಸ್ವಯಂ ಅಂದ್ರೆ ತಾನೇ ಅಂತ. ಹ್ಮ್ ತಾನೇ ಇಲ್ಲಿ ಪ್ರಾಣ ವಾಸನಾ ಶರೀರ ಅನ್ನುವಂತಹದ್ದನ್ನ ಹ್ಮ್ ನಿರ್ಮಿಸಿಕೊಂಡು ಹ್ಮ್ ತನ್ನ ಒಂದು ಕಾಂತಿಯಿಂದ ಏನ್ ಮಾಡ್ತಾನ, ತನ್ನ ಜ್ಯೋತಿಯಿಂದ ಅವನು ನಿದ್ರಿಸ್ತಾ ಇದ್ದಾನೆ ಅಂತ ಹೇಳಿ ಹ್ಮ್ ಹೀಗೆ ಒಂದು ಮಂತ್ರ ಅನ್ನುವಂತಹದ್ದು ಹೇಳ್ತದೆ. ಹ್ಮ್ ಅಂದ್ರೆ ತಾನೇ ಕೊಂದು ತಾನೇ ತನ್ನ ನಿಶ್ಚೇಷ್ಟನಾಗಿ ಮಾಡಿಕೊಂಡು ಹ್ಮ್ ಇಲ್ಲಿ ತಾನೇ ವಾಸನಾಮಯ ಶರೀರವನ್ನು ನಿರ್ಮಾಣ ಮಾಡಿಕೊಂಡು ಹ್ಮ್ ಮತ್ತು ತನ್ನ ಕಾಂತಿಯಿಂದ ತನ್ನ ಜ್ಯೋತಿಯಿಂದ ಹ್ಮ್ ನಿದ್ರಿಸ್ತಾ ಇದ್ದಾನೆ ಅಂತ ಹೇಳಿ ಹ್ಮ್ ಅಲ್ಲಿ ಜೀವನ ವ್ಯಾಪಾರವನ್ನೇ ಶ್ರುತಿಯೊಳಗೆ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಹ್ಮ್ ಅದಕ್ಕೆ ಶ್ರುತಿ ಅಂತಾರೆ ಅಂದ್ರೆ ಮತ್ತು ಶ್ರುತಿಯಲ್ಲಿ ಸ್ವಯಂ ನಿಹತ್ಯ ಸ್ವಯಂ ನಿರ್ಮಾಯ ಸ್ವೇನ ಭಾಷಾ ಸ್ವೇನ ಜ್ಯೋತಿಷ ಪ್ರಸ್ವಪಿತಿ ಇತಿ ಜೀವ ವ್ಯಾಪಾರ ಶ್ರವಣಾತ್. ಹ್ಮ್ ಇದು ಜೀವನ ವ್ಯಾಪಾರ ಎನ್ನುವಂತಹದ್ದನ್ನ ಹ್ಮ್ ಶ್ರುತಿ ಭಗವತಿ ನಮಗ ಹ್ಮ್ ಹೇಳ್ತಾ ಇದ್ದಾಳೆ ಅಂತ. ಹ್ಮ್ ಇಹಾಪಿ ಯಯೇಷ ಸುಪ್ತೇಷು ಜಾಗರ್ತಿ. ಮತ್ ಇಲ್ಲಿಯೂ ಕೂಡ ಏನ್ ಹೇಳಿದಾರ ಅಂತಂದ್ರೆ ಯಾವ ಪುರುಷನು ಅಲ್ಲಿ ನಿದ್ರಿಸ್ತಾ ಇದ್ದಾನೋ ಹ್ಮ್ ಅಲ್ಲಿ ಉಳಿದವರು ಅವ್ರು ಎಚ್ಚೆತ್ಕೊಂಡಿರ್ತಾರಂತ. ಹ್ಮ್ ಯಾವ ಪುರುಷ ಇಲ್ಲಿ ನಿದ್ರಿಸ್ತಾ ಇರಬೇಕಾದ್ರೆ ಹ್ಮ್ ಅಲ್ಲಿ ಎಚ್ಚೆತ್ತಿರ್ತಕ್ಕಂಥವನು ಅಂತ ಹೇಳಿ ಹ್ಮ್ ಹೀಗೆ ಪ್ರಸಿದ್ಧವಾಗಿರುವುದನ್ನೇ ಅಲ್ಲಿ ಅನುವಾದ ಮಾಡಿಕೊಂಡಿರುವುದರಿಂದ ಹ್ಮ್ ಇಲ್ಲಿ ಕಾಮಗಳನ್ನು ನಿರ್ಮಿಸ್ತಕ್ಕಂಥವನು ಹ್ಮ್ ಈ ಜೀವನೆ ಅಂತ ನಾವಿಲ್ಲಿ ಹೇಳಬೇಕು ಅಂತ. ಹ್ಮ್ ಇತಿ ಪ್ರಸಿದ್ಧಾನುವಾದಾತ್ ಜೀವಂ ಏವ ಅಯಂ ಕಾಮಾನಾಂ ನಿರ್ಮಾತಾ ಸಂಕೀರ್ತ್ಯತೆ. ಆದ್ರಿಂದ ಇಲ್ಲಿ ಜೀವನೆ ಕಾಮಾದಿಗಳನ್ನ ಹ್ಮ್ ಇಹಾಪಿ ಅಯೇಷ ಸುಪ್ತೇಷು ಜಾಗರ್ತಿ ಅಂತೇಳಿ ಏನು ಮಂತ್ರ ಬಂತಲ್ಲ, ಹ್ಮ್ ಆ ಪ್ರಸಿದ್ಧವಾಗಿರ್ತಕ್ಕಂಥ ಅನುವಾದದಿಂದ ಹ್ಮ್ ಇಲ್ಲಿ ಜೀವನೆ ಏನಾಗಿದ್ದಾನೆ, ಏವಯಂ ಕಾಮಾನಾಂ ನಿರ್ಮಾತ ಸಂಕೀರ್ತತೆ. ಹ್ಮ್ ಅಲ್ಲಿ ಒಂದು ಶ್ರುತಿಯನ್ನ ಇಲ್ಲಿ ಇಟ್ಟುಕೊಂಡು ಹೇಳಿದ್ರವರು ಹ್ಮ್ ಏನು ಅಂತಂತಂದ್ರೆ, ಯಾವ ಈ ಪುರುಷ ಹ್ಮ್ ನಿದ್ರಿಸ್ತನಾಗ್ತಾ ಇದ್ದಾನೋ ಹ್ಮ್ ಆ ಸಮಯದಲ್ಲಿ ಮಿಕ್ಕವರು ಅಂದ್ರೆ ಈ ಪುರುಷ ನಿದ್ರಿಸ್ತಾ ಇರಬೇಕಾದ್ರೆ ಹ್ಮ್ ಇಲ್ಲಿ ಮಿಕ್ಕವರು ಎಚ್ಚೆತ್ತಿರ್ತಾರೋ ಅಂತ. ಹ್ಮ್ ಯಾಕಂದ್ರೆ ಇವು ಎಲ್ಲ ಇಂದ್ರಿಯಾದಿಗಳು ಎಲ್ಲ ಇವು ಸುಪ್ತ ಆಗಿರ್ತಾವ, ಹ್ಮ್ ಅಂದ್ರೆ ನಿದ್ರಿಸ್ತಾ ಆಗಿರ್ತಾ ಇದ್ದಾವೆ ಅಂತ. ಹ್ಮ್ ಆದ್ರೆ ಯಾವನು ಎಚ್ಚೆತ್ತುಕೊಂಡು ಹ್ಮ್ ಅವಾಗ ಯಾವನು ನಿದ್ರೆ ಮಾಡ್ದಂಗೆ ಎಚ್ಚೆತ್ಕೊಂಡು ಇರ್ತಾ ಇದ್ದಾನಲ್ರಿ. ಹ್ಮ್ ಅಂದ್ರೆ ಈಗ ನಾವು ಸ್ವಪ್ನ ನೋಡ್ತೀವಿ, ಸ್ವಪ್ನದೊಳಗ ಹ್ಮ್ ಈ ಹೊರಗಿನ ಎಲ್ಲ ಇಂದ್ರಿಯಗಳು ಶಾಂತಿಯನ್ನ ಅಂದ್ರೆ ಹ್ಮ್ ವಿಶ್ರಾಂತಿಯನ್ನು ಪಡ್ಕೊಂಡಾವ. ಹ್ಮ್ ಕಣ್ಣು ಮೊದಲಾಗಿರ್ತಕ್ಕಂಥ ಎಲ್ಲ ಇಂದ್ರಿಯಗಳು ಏನಾಗಿದ್ದಾವೆ, ಹ್ಮ್ ತಮ್ಮ ವ್ಯಾಪಾರವನ್ನು ನಿಲ್ಲಿಸಿಬಿಟ್ಟಿದಾವೆ ಅಂತ. ಹೌದು. ಆ ಸಮಯದಲ್ಲಿ ಯಾವನು ಎಚ್ಚೆತ್ತಿರ್ತಾ ಇದ್ದಾನೋ ಹ್ಮ್ ಆ ನಿದ್ರೆಯೊಳಗೊಬ್ಬ ಪುರುಷ ಅದಾನಲ್ರಿ, ಹ್ಮ್ ಮತ್ತ ಅವನ ಎಚ್ಚರ ಅದಾನಲ್ರಿ ನಿದ್ರೆಯೊಳಗೆ. ಹ್ಮ್ ಎಚ್ಚರದೊಳಗೆ ಅವನು ಎಚ್ಚರದ ಪ್ರಜ್ಞೆ ಇರಾಕಿಲ್ಲ ಅವನಿಗೆ, ಹ್ಮ್ ಆದ್ರೆ ಅಲ್ಲಿ ನಿದ್ರೆಯೊಳಗೆ ಮಾತ್ರ ಅವನು ಹ್ಮ್ ಅಲ್ಲಿ ಅದಾನ ಅಂತ, ಹ್ಮ್ ಎಚ್ಚೆತ್ತುಕೊಂಡದಾನಂತ. ಹ್ಮ್ ಹೀಗೆ ಪ್ರಸಿದ್ಧವಾಗಿರುವುದನ್ನೇ ಅಲ್ಲಿ ಅನುವಾದ ಮಾಡಿಕೊಂಡಿರುವುದರಿಂದ ಹ್ಮ್ ಇಲ್ಲಿ ಕಾಮಗಳನ್ನು ನಿರ್ಮಿಸಿಕೊಳ್ತಕ್ಕಂತ ಈ ಜೀವನನ್ನೇ ಹ್ಮ್ ಹೇಳೈತಿ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು ಅಂತ. ಹ್ಮ್ ಜೀವ ಏವ ಅಯಂ ಕಾಮಾನಾಂ ನಿರ್ಮಾತಾ ಸಂಕೀರ್ತ್ಯತೆ ತಸ್ಯ ತು ವಾಕ್ಯಶೇಷೇಣ ತದೇವ ಶುಕ್ರಂ ತದ್ಬ್ರಹ್ಮ ಇತಿ ಜೀವಭಾವಂ ವ್ಯಾವರ್ತ್ಯ ಬ್ರಹ್ಮಭಾವಃ ಉಪದಿಶ್ಯತೆ ಹ್ಮ್ ತತ್ವಮಸಿ ಇತ್ಯಾದಿವತ್. ಈಗ ಹೇಳ್ತಾ ಇದ್ದಾರೆ ಹ್ಮ್ ಇಲ್ಲಿ ವಾಕ್ಯಶೇಷದಿಂದ ಅದು ಶುದ್ಧವಾಗಿರ್ತಕ್ಕಂಥದ್ದು, ಅದು ಬ್ರಹ್ಮ ಅಂತ ಹೇಳಿ ಹ್ಮ್ ಅಲ್ಲಿ ಜೀವಭಾವವನ್ನ ತೆಗೆದು ಹಾಕಿ
ಹ್ಮ್ ಬ್ರಹ್ಮಭಾವನ್ನೇ ಅಲ್ಲಿ ಉಪದೇಶ ಮಾಡ್ತಾ ಇದ್ದಾರಾ ಅಂತ. ಹ್ಮ್ ತದೇವ ಶುಕ್ರಂ ತದ್ಬ್ರಹ್ಮ ಇತಿ ಜೀವಭಾವಂ ವ್ಯಾವರ್ತ್ಯ. ಹ್ಮ್ ಅದು ಅತ್ಯಂತ ಶುಕ್ರ ಅಂದ್ರೆ ಏನು, ಶುಭ್ರವಾಗಿರ್ತಕ್ಕಂಥದ್ದು, ಹ್ಮ್ ಮತ್ತು ಅದು ಹೇಗದ, ಅದು ಬ್ರಹ್ಮವಾಗಿರ್ತಕ್ಕಂಥದ್ದು ಅಂತ ಹೇಳಿ ಹ್ಮ್ ಈ ಜೀವಭಾವಂ ವ್ಯಾವರ್ತ್ಯ ಅಂತ. ಹ್ಮ್ ಅಲ್ಲಿ ಅದು ಶುದ್ಧವಾದದ್ದು, ಅದು ಬ್ರಹ್ಮ ಅಂತ ಹೇಳಿ ಅಲ್ಲಿ ಜೀವಭಾವ ಅನ್ನುವಂತಹದ್ದನ್ನ ಹ್ಮ್ ನಿರಾಕರಣ ಮಾಡಿ ಹ್ಮ್ ಅಲ್ಲಿ ಶ್ರುತಿ ಏನ್ ಹೇಳ್ತು, ತತ್ವಮಸಿ ಇತ್ಯಾದಿವತ್, ಹ್ಮ್ ತತ್ ತ್ವಂ ಅಸಿ, ಹ್ಮ್ ಆ ಬ್ರಹ್ಮವೇ ನೀನದಿ ಅಂತ. ಹ್ಮ್ ಚಾಂದೋಗ್ಯೋಪನಿಷತ್ತಿನಲ್ಲಿ ಹ್ಮ್ ಉದ್ದಾಲಕ ಮಹರ್ಷಿಗಳು ಶ್ವೇತಕೇತುವನ್ನ ಕುರಿತು 9 ದೃಷ್ಟಾಂತವನ್ನ ಕೊಡ್ತಾ, ಸಾ ತತ್ವಮಸಿ ಶ್ವೇತಕೇತು, ಹ್ಮ್ ಏ ಶ್ವೇತಕೇತುವೆ ಅದುವೇ ನೀನಾಗಿದ್ದೀಯಾ, ಹ್ಮ್ ಅದುವೇ ನೀನು ಅಂತಂದ್ರೆ ಅದು ಆ ಬ್ರಹ್ಮವೇ ನೀನು ಅಂತ. ಹ್ಮ್ ಈ ಮೊದಲಾಗಿರ್ತಕ್ಕಂಥ ಶ್ರುತಿಗಳಲ್ಲಿ ಹ್ಮ್ ಅಲ್ಲಿ ಜೀವನಿಗೆ ಬಂದಿರತಕ್ಕಂಥ ಜೀವಭಾವ ನಿವೃತ್ತಿ ಮಾಡಿ ಹ್ಮ್ ಬ್ರಹ್ಮಭಾವವನ್ನ ಅಲ್ಲಿ ಉಪದೇಶ ಮಾಡಿದ್ದಾರೆ ಅಂತ. ಹ್ಮ್ ಇತಿ ಜೀವಭಾವಂ ವ್ಯಾವರ್ತ್ಯ, ಆ ಜೀವಭಾವನ ನಿರಾಕರಣೆ ಮಾಡಿ ಹ್ಮ್ ಮತ್ತೇನಿದ್ರು ಬ್ರಹ್ಮಭಾವ ಉಪದಿಶ್ಯತೆ, ಹ್ಮ್ ಅಲ್ಲಿ ಬ್ರಹ್ಮಭಾವವನ್ನೇ ಹ್ಮ್ ಉಪದೇಶ ಮಾಡಿದ್ದಾರೆ. ಹ್ಮ್ ಎಲ್ಲಿ ಅಂತಂದ್ರೆ ತತ್ವಮಸಿ ಎನ್ನುವಂತ ಮಹಾವಾಕ್ಯದಲ್ಲಿ. ಅದುವೇ ನೀ ನದಿ ಎನ್ನುವಂತ ಒಂದು ವೇದವಾಕ್ಯ ಎನ್ನುವಂತದ್ದೇನಾದ ಹ್ಮ್ ಅಲ್ಲಿ ಶ್ರುತಿಗಳು ಹೇಳ್ತಾ ಇದ್ದಾವಲ್ಲ, ಹ್ಮ್ ಅಂದ್ರೆ ಅಲ್ಲಿ ಬ್ರಹ್ಮಭಾವವನ್ನೇ ಅವು ಉಪದೇಶ ಮಾಡಿದಾವೆ ಅಂತ ನಮ್ಗೆ ಇಲ್ಲಿ ಅರ್ಥ ಆಕತಿಲ್ಲಿ. ಹ್ಮ್ ನ ಇತಿ ನ ಬ್ರಹ್ಮ ಪ್ರಕರಣಂ ವಿರುದ್ಧತೆ, ಹ್ಮ್ ಇದು ಬ್ರಹ್ಮ ಪ್ರಕರಣಕ್ಕ ವಿರುದ್ಧವೂ ಕೂಡ ಆಗಂಗಿಲ್ಲ, ಇದು ವಿರೋಧನೂ ಕೂಡ ಆಗಂಗಿಲ್ಲ. ಹ್ಮ್ ಯಾಕೆ ಅಂತಂದ್ರೆ ನಚ ಅಸ್ಮಾಭಿಃ ಸ್ವಪ್ನೇಪಿ ಪ್ರಾಜ್ಞ ವ್ಯವಹಾರಂ ಪ್ರತಿಸಿದ್ಧ್ಯತೆ, ಅಂದ್ರೆ ಸ್ವಪ್ನದೊಳಗೂ ಕೂಡ ನಾವು ಆ ಪ್ರಾಜ್ಞನ ವ್ಯವಹಾರ ಅನ್ನುವಂತಹದ್ದನ್ನ ಹ್ಮ್ ನಾವೇನ್ ಅಲಗಳಿತಾ ಇಲ್ಲ ಅಂತ. ಹ್ಮ್ ಪ್ರಾಜ್ಞನ ವ್ಯವಹಾರ ಅನ್ನುವಂತಹದ್ದು ಏನದಲ್ಲ ಹ್ಮ್ ಅದನ್ನ ನಾವು ಅಲ್ಗಳಿತೇವೇನು ಅಂತಂದ್ರೆ ಹ್ಮ್ ಇಲ್ಲ ಅಂತ ಹೇಳ್ತಾರ ಅವರು. ಅಂದ್ರೆ ಪ್ರಾಜ್ಞನ ವ್ಯವಹಾರ ಅದು ಸರಿನೇ ಐತೆ ಅಂತ. ಹ್ಮ್ ನ ಬ್ರಹ್ಮ ಪ್ರಕರಣ ವಿರುದ್ಧತೆ ನ ಚ ಅಸ್ಮಾಭಿಃ ಸ್ವಪ್ನೇಪಿ ಪ್ರಾಜ್ಞ ವ್ಯವಹಾರ ಪ್ರತಿಸಿದ್ಧತೆ ತಸ್ಯ ಸರ್ವೇಶ್ವರತ್ವಾತ್ ಸರ್ವಾಸ್ವಪಿ ಅವಸ್ಥಾಸು ಅಧಿಷ್ಠಾತೃತ್ವೋಪಪತ್ತೇಃ, ಯಾಕಂದ್ರೆ ಅವನು ಸರ್ವೇಶ್ವರನಾಗಿದ್ದಾನೆ ಅಂತ. ಹ್ಮ್ ಆ ಪರಮಾತ್ಮ ಅವನು ಸರ್ವೇಶ್ವರನಾಗಿದ್ದಾನ ಮತ್ತು ಎಲ್ಲಾ ಅವಸ್ಥೆಗಳಲ್ಲಿಯೂ ಕೂಡ ಅವನು ಹ್ಮ್ ಎಲ್ಲವನ್ನು ಆಳಬಹುದಾಗಿತ್ತು. ಹ್ಮ್ ಎಲ್ಲಾ ಅವಸ್ಥೆಗಳಲ್ಲಿಯೂ ಕೂಡ ಅವನು ಆಳಬಹುದಾಗಿತ್ತು. ಹ್ಮ್ ಆದರೆ ಅದಕ್ಕೆ ಹೇಳ್ತಾರೆ ಅವರು ಸರ್ವಾಸು ಅವಸ್ಥಾಸ್ವಪಿ ಅಧಿಷ್ಠಾತೃತ್ವೋಪತ್ತೇ, ಅಂದ್ರೆ ಅವನು ಸರ್ವೇಶ್ವರನಾಗಿರುವುದರಿಂದ ಹ್ಮ್ ಎಲ್ಲಾ ಅವಸ್ಥೆಗಳಲ್ಲಿ ಅವನು ಅಧಿಷ್ಠಾತನಾಗಿರುವಂತಹದ್ದು ಹೊಂದುಗಡೆ ಆಗ್ತದಂತ. ಹ್ಮ್ ಪಾರಮಾರ್ಥಿಕಸ್ತು ನ ಅಯಂ ಸಂಧ್ಯಾಶ್ರಯ ಸರ್ಗೋ ವಿಯದಾದಿ ಸರ್ಗವತ್ ಇತ್ತೇತಾವತ್ ಪ್ರತಿಪಾದ್ಯತೆ. ಹ್ಮ್ ಪಾರಮಾರ್ಥಿಕಸ್ತು ಅಂದ್ರೆ ಇಲ್ಲಿ ಸಂಧ್ಯವನ್ನ ಆಶ್ರಯಿಸಿಕೊಂಡಿರ್ತಕ್ಕಂತ ಸೃಷ್ಟಿ ಅನ್ನುವಂತಹದ್ದು ಏನದಲ್ಲ, ಹ್ಮ್ ಇದು ಆಕಾಶದ ಸೃಷ್ಟಿಯಂತೆ ಇದು ಪಾರಮಾರ್ಥಿಕವೇನು ಅಂತಂದ್ರೆ ಹ್ಮ್ ಪಾರಮಾರ್ಥಿಕವಲ್ಲ. ಹ್ಮ್ ಯಾಕಂತಂದ್ರೆ ಈಗ ನಾವು ಸ್ವಪ್ನದಲ್ಲಿ ನೋಡಿರ್ತಕ್ಕಂತ ಸಂಧ್ಯೆ ಅಂದ್ರೆ ಏನು, ಇದು ಸ್ವಪ್ನ, ಹ್ಮ್ ಸ್ವಪ್ನಾವಸ್ಥೆಯನ್ನ ಆಶ್ರಯ ಮಾಡಿಕೊಂಡಿರ್ತಕ್ಕಂತ ಈ ಸೃಷ್ಟಿ ಅನ್ನುವಂತಹದ್ದು ಏನದಲ್ಲ, ಹ್ಮ್ ಇದು ಆಕಾಶಾದಿಗಳ ಸೃಷ್ಟಿಯಂತೆ ಇದು ಹ್ಮ್ ನಾವು ಪಾರಮಾರ್ಥಿಕ ಅಂತ ಹೇಳಿ ನಾವು ಒಪ್ಪುಕೊಳ್ಳುವುದಿಲ್ಲ ಅಂತ ಹೇಳ್ತಾರ. ಹ್ಮ್ ಇಷ್ಟೇ ನಾವು ಹೇಳ್ತಾ ಇದ್ದೀವಿ ಅಂತ. ಹ್ಮ್ ಅದು ಪಾರಮಾರ್ಥಿಕವಲ್ಲ ಅಂದ್ರೆ ಯಥಾರ್ಥವಾದದ್ದಲ್ಲ ಅಂತ. ಹ್ಮ್ ಇದು ತೋರಿ ಅಡಗತಕ್ಕಂತಹದ್ದು. ಹ್ಮ್ ಈಗ ಹೆಂಗ ಆಕಾಶಗಳ ಸೃಷ್ಟಿ ವ್ಯವಹಾರ ದೃಷ್ಟಿಯೊಳಗ ಪಾರಮಾರ್ಥಿಕ ಅದಾವ ಅವು. ಹೌದು. ಆಕಾಶದೊಳಗ ಯಾವಾಗ ಇರ್ತಾವಲ್ಲ ವ್ಯವಹಾರ ದೃಷ್ಟಿಯೊಳಗೆ ಎಲ್ಲ ಅದಾವಲ್ರಿ, ಭೂಮಿ ಐತಿ, ಜಲ ಐತಿ, ಅಗ್ನಿ ಐತಿ, ವಾಯು ಐತಿ, ಆಕಾಶ, ಹ್ಮ್ ಇವೆಲ್ಲವೂ ಕೂಡ ಏನದಾವು ಅಂತಂದ್ರೆ ಆ ಸಂಧ್ಯವನ್ನ ಆಶ್ರಯಿಸಿಕೊಂಡಿರ್ತಕ್ಕಂತ ಸೃಷ್ಟಿ ಎನ್ನುವಂತಹದ್ದು ಹ್ಮ್ ಇಲ್ಲಿ ಆಕಾಶ ಸೃಷ್ಟಿಯಂತೆ ಪಾರಮಾರ್ಥಿಕ ಅಲ್ಲ ಅಂತೇಳಿ ಹ್ಮ್ ಇಲ್ಲೇ ಇಷ್ಟು ಹೇಳ್ತಾ ಇದ್ದೀವಿ ಅಂತೇಳಿ ಹ್ಮ್ ಇಲ್ಲಿ ಆಚಾರ್ಯರು ಹ್ಮ್ ಭಾಷ್ಯದೊಳಗೆ ಈ ವಿಚಾರವನ್ನ ತಿಳಿಸಿದರು. ಹ್ಮ್ ಇನ್ನ ಈ ಸ್ವಪ್ನ ಅನ್ನುವಂತಹದ್ದು ಹ್ಮ್ ಇದು ಮಾಯಾಮಯ ಅಂತ ಹೇಳಿದ್ರಲ್ಲ, ಹ್ಮ್ ಅದರ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಹ್ಮ್ ಈಗ ಆಚಾರ್ಯರು ಹ್ಮ್ ಇಲ್ಲಿ ಭಾಷ್ಯದೊಳಗೆ ಹೇಳ್ತಾ ಇದ್ದಾರೆ. ಹ್ಮ್ ನ ಚ ವಿಯದಾದಿ ಸರ್ಗಸ್ಯಾಪಿ ಆತ್ಯಂತಿಕಂ ಸತ್ಯತ್ವಮಸ್ತಿ. ಇಲ್ಲಿ ವಿಯದಾದಿ ಸರ್ಗಸ್ಯಾಪಿ ಹ್ಮ್
ವಿಯತ್ ಅಂತಂದ್ರೆ ಏನು? ಈ ಏನಂತಾರ ಅದು ಆಕಾಶಾದಿಗಳ ಸೃಷ್ಟಿ ಅಂತ. ಹ್ಮ್ ಇದು ಕೂಡ ಇದು ಆತ್ಯಂತಿಕವಾಗಿರ್ತಕ್ಕಂಥ ಸತ್ಯ ಏನು ಅಂತಂದ್ರೆ ಹ್ಮ್ ಅಲ್ಲ ಅಂತ. ಹ್ಮ್ ಆತ್ಯಂತಿಕ ಸತ್ಯ ಅಂದ್ರೆ ತ್ರಿಕಾಲ ಸತ್ಯ ಅಂತ. ಹ್ಮ್ ಈ ಆಕಾಶಾದಿಗಳದಾವಲ್ಲ, ಈಗ ನಾವು ಏನು ಈಗ ಹುಟ್ಟಿ ಬಂದೀವಿ. ಹ್ಮ್ ಈ ಸೃಷ್ಟಿ ಆರಂಭ ಆದಾಗಿಂದ ಹ್ಮ್ ಈ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಹಿಂಗದಾವಿಲ್ರಿ. ಹೌದು. ಇವೇನ್ರ ಬದಲಾವಣೆ ಆಗ್ಯಾವೇನು ಅಂತಂದ್ರೆ ಇಲ್ಲ. ಹ್ಮ್ ಇವು ನಾಶವನ್ನ ಹೊಂದ್ಯಾವೇನು ಅಂತಂದ್ರೆ ಇಲ್ಲ. ಹ್ಮ್ ಅಂದ್ರೆ ಆಕಾಶದ ಸೃಷ್ಟಿಗೂ ಕೂಡ ಆತ್ಯಂತಿಕವಾಗಿರ್ತಕ್ಕಂಥ ಹ್ಮ್ ಒಂದು ಸತ್ಯತ್ವವನ್ನ ಹೇಳಾಕ ಬರಂಗಿಲ್ಲ. ಹ್ಮ್ ಯಾಕಂದ್ರೆ ತ್ರಿಕಾಲ ಬಾಧಿತವಾಗಿರ್ತಕ್ಕಂಥ ಸತ್ಯ ವಸ್ತು ಯಾವುದು? ಬ್ರಹ್ಮ. ಹ್ಮ್ ಬ್ರಹ್ಮ ಮಾತ್ರ ಅದು ಆತ್ಯಂತಿಕ ಸತ್ಯವಾಗಿರ್ತಕ್ಕಂಥ ವಸ್ತು ಅಂತ. ಹ್ಮ್ ಈ ಆಕಾಶಾದಿ ಸೃಷ್ಟಿ ಕೂಡ ಇದು ಆತ್ಯಂತಿಕವಾದ ಸತ್ಯತ್ವವನ್ನ ಹೊಂದಿಲ್ಲ ಅಂತ. ಹ್ಮ್ ಅದಕ್ಕೆ ವೇದಾದಿ ಸರ್ಗಸ್ಯಾಪಿ ಆತ್ಯಂತಿಕಂ ನಚ ಸತ್ಯತ್ವಮಸ್ತಿ ಅಂತ. ಹ್ಮ್ ಪ್ರತಿಪಾದಿತಂ ಹಿ ತದನ್ಯತ್ವಂ ಆರಂಭಣ ಶಬ್ದಾದಿಭ್ಯಃ. ಇದನ್ನು ಪೂರ್ವದಲ್ಲಿ ಹೇಳ್ಕೊಂಡು ಬಂದಾರೆ. ಹ್ಮ್ ತದನ್ಯತ್ವಂ ಆರಂಭಣ ಶಬ್ದಾದಿಭ್ಯಃ ಅನ್ನುವಂತ ಒಂದು ಸೂತ್ರದೊಳಗ ಹ್ಮ್ ಅಲ್ಲಿ ಇತ್ಯತ್ರ ಸಮಸ್ತಸ್ಯ ಪ್ರಪಂಚಸ್ಯ ಮಾಯಾ ಮಾತ್ರತ್ವಂ, ಇಡೀ ಪ್ರಪಂಚ ಅನ್ನುವಂತದ್ದೇನದಲ್ಲ, ಹ್ಮ್ ಇದು ಕೇವಲ ಮಾಯಾ ಮಾತ್ರವಾಗಿದೆ ಅಂತ ಹೇಳಿ ಹ್ಮ್ ಅದನ್ನ ಪ್ರತಿಪಾದನ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಪೂರ್ವದಲ್ಲಿ. ಅದು ಹಿಂದೆ ಆಗಿ ಹೋಗಿರ್ತಕ್ಕಂಥ ವಿಚಾರ ಈಗ ಅದರ. ಹ್ಮ್ ಇನ್ನ ಮತ್ತೆ ಹೇಳ್ತಾ ಇದ್ದಾರೆ, ಪ್ರಾಕ್ತು ಬ್ರಹ್ಮಾತ್ಮಕತ್ವ ದರ್ಶನಾತ್ ವೇದಾದಿ ಪ್ರಪಂಚೋ ವ್ಯವಸ್ಥಿತ ರೂಪೋ ಭವತಿ. ಹ್ಮ್ ಪ್ರಾಕ್ತು ಬ್ರಹ್ಮಾತ್ಮತ್ವ ದರ್ಶನಾತ್ ಹ್ಮ್ ಅಂದ್ರೆ ನಮಗ ಈ ಬ್ರಹ್ಮಾತ್ಮತ್ವ ದರ್ಶನಕ್ಕಿಂತಲೂ ಮೊದಲು ಹ್ಮ್ ಈ ಆಕಾಶಾದಿ ಪ್ರಪಂಚ ಅನ್ನುವಂತದ್ದೇನದಲ್ಲ, ಹ್ಮ್ ಇದು ಇದ್ದಂಗ ಇದ್ದುಕೊಂಡದ ಅಂತ. ಹ್ಮ್ ಎಂದು ಸೃಷ್ಟಿ ಆಗೈತಲ್ರಿ, ನಮಗ್ ಬ್ರಹ್ಮಾತ್ಮತ್ವ ದರ್ಶನ ಅದಕ್ಕಿಂತ ಮೊದಲು ಹ್ಮ್ ಈ ಬ್ರಹ್ಮಾತ್ಮತ್ವ ದರ್ಶನ ಆಯಿತು ಅಂತಂದ್ರೆ ನಮಗ ಆಕಾಶಾದಿಗಳೆಲ್ಲವೂ ಹೆಂಗ್ ಕಾಣ್ತಾವು ಅಂತಂದ್ರೆ ಅವು ಮರುಮರೀಚಿಕಾ ಜಲದಂತೆ ಅಂತ. ಹ್ಮ್ ಬಿಸಿಲು ಗುದುರೆ ಅಂತಾರಲ್ರಿ, ಹೌದು. ಅಲ್ಲಿ ಮಧ್ಯಾಹ್ನ ಬಿಸಿಲು ಅಲ್ಲಿ ನೀರಿದ್ದಂಗೆ ಕಾಣಿಸ್ತದೆ. ಹ್ಮ್ ಸರಿ. ಆದ್ರೆ ಅಲ್ಲಿ ಓಡಿ ಹೋದ್ರೆ ನಮಗೆ ನೀರು ಸಿಗ್ತದೇನು ಅಂತಂದ್ರೆ ಇಲ್ಲ, ಹ್ಮ್ ಕಾಣುದೇನು ಕಾಣಿಸ್ತದೆ, ಹ್ಮ್ ಆದ್ರೆ ಸತ್ಯ ಅದೇನು ಅಂತಂದ್ರೆ ಇಲ್ಲ. ಹ್ಮ್ ನಮ್ಗೆ ಯಾವಾಗ ಬ್ರಹ್ಮಾತ್ಮತ್ವ ದರ್ಶನ ಆಯಿತು ಅಂತಂದ್ರೆ ಹ್ಮ್ ಅವಾಗ ಈ ಆಕಾಶದ ಎಲ್ಲ ಪ್ರಪಂಚ ಅನ್ನುವಂತಹದ್ದು ಹ್ಮ್ ಇದು ನಮಗ ಮಿಥ್ಯಾ ಅಂತ ಅನಿಸ್ತದ, ಇದೆಲ್ಲ ಸುಳ್ಳು ಅಂತ ಅನಿಸ್ತದ. ಹ್ಮ್ ಅಂದ್ರೆ ವ್ಯವಹಾರ ಕಾಲದಲ್ಲಿ ನಮಗೆ ಸತ್ಯವಾಗಿ ತೋರ್ತಾ ಇದೆ. ಹ್ಮ್ ಆದ್ದರಿಂದ ಇಲ್ಲಿ ಆ ಬ್ರಹ್ಮಾತ್ಮತ್ವ ದರ್ಶನಕ್ಕಿಂತಲೂ ಮೊದಲು ಈ ಆಕಾಶಾದಿ ಪ್ರಪಂಚ ಅನ್ನುವಂತಹದ್ದು ಇದು ಇದ್ದ ಹಾಗೆ ಇದ್ದುಕೊಂಡಿರ್ತದ ಅಂತ ಹ್ಮ್ ಅದನ್ನ ಹೇಳಿದರು. ಸಂಧ್ಯಾಶ್ರಯಸ್ತು ಪ್ರಪಂಚ ಪ್ರತಿದಿನಂ ಬಾಧ್ಯತ ಇತ್ಯತಃ ವೈಶೇಷಿಕಮಿದಂ ಸಂಧ್ಯಸ್ಯ ಮಾಯಾ ಮಾತ್ರತ್ವಂ ಉದಿತಂ. ಸಂಧ್ಯಾಶ್ರಯಸ್ತು ಪ್ರಪಂಚ. ಸಂಧ್ಯಾ ಅಂತಂದ್ರೆ ಸ್ವಪ್ನ. ಈ ಸ್ವಪ್ನವನ್ನ ಆಶ್ರಯ ಮಾಡಿಕೊಂಡಿರ್ತಕ್ಕಂಥ ಈ ಪ್ರಪಂಚ ಎನ್ನುವಂತಹದ್ದೇನದಲ್ಲ, ಇದು ನಮಗ್ ಪ್ರತಿ ದಿವಸ ಏನಾಗ್ತದ ಅಂತಂದ್ರೆ ಇದು ಬಾಧೆಯನ್ನ ಹೊಂದುತ್ತದೆ. ಇದು ಪ್ರತಿದಿನ ಬಾಧ್ಯತ ಅಂತ. ಸಂಧ್ಯಾಶ್ರಯಸ್ತು ಪ್ರಪಂಚ ಅಂದ್ರೆ ಸಂಧ್ಯಾ ಅಂದ್ರೆ ಸ್ವಪ್ನವನ್ನು ಆಶ್ರಯ ಮಾಡಿಕೊಂಡಿರ್ತಕ್ಕಂಥ ಈ ಪ್ರಪಂಚ ಅನ್ನುವಂತಹದ್ದು ಪ್ರತಿದಿನಂ ಬಾಧ್ಯೇತ, ಪ್ರತಿ ದಿವಸ ಬಾಧಿಸಲ್ಪಡುತ್ತದೆ. ನಾವು ಎಚ್ಚೆತ್ತ ಕೂಡಲೇ ನಾವು ಸ್ವಪ್ನದಲ್ಲಿ ಕಂಡಿದ್ದೇನು ಸತ್ಯವಾಗಿ ಇರೋದಿಲ್ಲ ಅಂತ ಮತ್ತೆ ಅದು ಬಾಧಿಸ್ಕೊಂಡು ಹೋಗ್ಬಿಡುತ್ತಲ್ರಿ. ಈಗ ಹೆಂಗ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅನ್ನುವಂತಹದ್ದು ನಮ್ಗೆ ತೋರ್ತದೆ. ಯಾವಾಗ ಕಪ್ಪೆ ಚಿಪ್ಪಿನ ಜ್ಞಾನ ಆಯ್ತಂದ್ರೆ ಬೆಳ್ಳಿ ಬಾಧಿತ ಆಗ್ತದಲ್ರಿ. ಬೆಳ್ಳಿ ಅಲ್ಲಿ ವಾಸ್ತವಿಕ ಐತೇನೋ ಅಲ್ಲಿ ಇಲ್ಲ, ಆದ್ರೆ ನಮ್ಗೆ ಇದ್ದಂಗ ತೋರ್ತದ. ನಾವು ಹೋಗಿ ಇಲ್ಲಿ ಬೆಳ್ಳಿ ಬಿದ್ದಂತ ತಗೊಳಿಕ್ ಹೋದಾಗ ಏನ್ ಅನಿಸ್ತೈತಿ, ಓ ಇದು ಕಪ್ಪೆ ಚಿಪ್ಪಪ್ಪ, ನನಗ ಬೆಳ್ಳಿ ಭ್ರಮ ಆಗಿತ್ತು ಅಂತ ಹೇಳಿ ಅಲ್ಲಿ ನಿರಾಶೆ ಆಕೈತಿಲ್ರಿ ಅಲ್ಲಿ. ಹಂಗ ಇಲ್ಲಿ ಸಂಧ್ಯಾಶ್ರಯವನ್ನ ಆಶ್ರಯ ಮಾಡಿಕೊಂಡಿರ್ತಕ್ಕಂಥ ಈ ಪ್ರಪಂಚ ಅನ್ನುವಂತಹದ್ದು ಪ್ರತಿ ದಿವಸ ನಮಗ ಬಾಧ ಆಗುವುದು ನಮಗ್ ಕಂಡು ಬರ್ತಾ ಇದೆ. ಇತ್ಯತಃ ವೈಶೇಷಿಕಮಿದಂ ಸಂಧ್ಯಸ್ಯ ಮಾಯಾ ಮಾತ್ರಂ ಉದಿತಂ.
ಹ್ಮ್ ಅದಕ್ಕ ಈ ಸಂಧ್ಯಾವನ್ನ ಆಶ್ರಯ ಮಾಡಿಕೊಂಡಿರ್ತಕ್ಕಂಥ ಈ ಪ್ರಪಂಚ ಅನ್ನುವಂತಹದ್ದು ಹ್ಮ್ ಕೇವಲ ಮಾಯಾ ಮಾತ್ರ ಅಂತೇಳಿ ನಾವು ಹೇಳಿದ್ದು ಈ ಒಂದು ವಿಶೇಷವನ್ನ ತಿಳಿಸುವುದಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಅದನ್ನ ಮಾಯಾ ಮಾತ್ರ ಅಂತೇಳಿ ಅದನ್ನ ಹೇಳಿದಾರ. ಹ್ಮ್ ಅಂದ್ರೆ ಇಲ್ಲಿ ಸ್ವಪ್ನ ಅನ್ನುವಂತಹದ್ದು ವಿಶೇಷ ರೂಪದಿಂದ ಇದು ಮಾಯಾಮಯ, ಹ್ಮ್ ಲೌಕಿಕ ದೃಷ್ಟಿಯಿಂದ ಇದು ಮಿಥ್ಯ. ಹ್ಮ್ ಆದ್ರೆ ಚೆನ್ನಾಗಿ ವಿಚಾರ ಮಾಡಿದ್ರೆ ಜಾಗೃತ ಕೂಡ ಮಿಥ್ಯ. ಹ್ಮ್ ಆತ್ಮ ವಿಚಾರ ಮಾಡಿ ನೋಡಿದ್ರೆ ಹ್ಮ್ ನಮಗ್ ಬ್ರಹ್ಮಾತ್ಮ ಭಾವ ಅಳವಡ್ತು ಅಂತಂದ್ರೆ ಹ್ಮ್ ಈ ಈಗೇನ್ ಪ್ರಪಂಚ ಐತಲ್ಲ, ಏನ್ ನಾವು ಮಾಡುವಂತ ಪ್ರಪಂಚ ಜಾಗೃತಾವಸ್ಥೆಗಳು ತೋರುವಂತ ಪ್ರಪಂಚ ಐತಲ್ಲ, ಹ್ಮ್ ಇದೂನು ಮಿಥ್ಯಾನ ಆಗಿಬಿಡ್ತದ ಅಂತ. ಹೌದು. ಇದು ಅವಿಚಾರ ಕಾಲದಲ್ಲಿ ಮಾತ್ರ ತೋರ್ತದೆ, ಹ್ಮ್ ವಿಚಾರ ಮಾಡಿದ ಮೇಲೆ ಇದು ಇಲ್ಲದಾಗ್ತದ ಅಂತ ಹೇಳಿ ಹ್ಮ್ ಇಲ್ಲಿ ಈ ರೀತಿಯಾಗಿ ಸಂಧ್ಯಾ ಅನ್ನುವಂತಹದ್ದು ಅಂದ್ರೆ ಸ್ವಪ್ನ ಅನ್ನುವಂತಹದ್ದು ಹ್ಮ್ ಕೇವಲ ಮಾಯಾ ಮಾತ್ರ ಅಂತ ನಾವೇನ್ ಹೇಳಿದ್ದದಲ್ಲ, ಹ್ಮ್ ಈ ಒಂದು ವಿಶೇಷವನ್ನ ಹ್ಮ್ ತಿಳಿಸುವುದಕ್ಕೋಸ್ಕರವಾಗಿ ಅಂತ ಹೇಳಿ ಹ್ಮ್ ಇಲ್ಲಿ ಈ ಒಂದು ಭಾಷ್ಯದಲ್ಲಿ ಹೇಳ್ಕೊಂಡು ಬಂದ್ರು. ಹ್ಮ್ ಇನ್ನ ಮುಂದ ಪರಾಭಿಧ್ಯಾನಾತ್ತು ತಿರೋಹಿತಂ ತಥೋ ಹ್ಯಸ್ಯ ಹ್ಮ್ ಬಂಧ ವಿಪರ್ಯೋಹು ಅಂತೇಳಿ ಹ್ಮ್ ಈ ಮುಂದಿನ ಯಾವ ಒಂದು ಸೂತ್ರದಲ್ಲಿ ಹ್ಮ್ ಆಚಾರ್ಯರು ಹ್ಮ್ ಆ ಪರಮಾತ್ಮನ ವಿಷಯಕವಾಗಿರ್ತಕ್ಕಂಥ ವಿಚಾರವನ್ನ ಹ್ಮ್ ಅದನ್ನ ಹೇಳ್ತಾರ. ಅದನ್ನ ಹ್ಮ್ ಮತ್ತೆ ನಾಳೆ ನೋಡೋಣ. ಹ್ಮ್